ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ರಾಮನಗರ ಹಾಗೂ ಕೇರಿಂಗ್ ವಿತ್ ಕಲರ್ ಸಹಯೋಗದೊಂದಿಗೆ ಶಿಕ್ಷಣ ಸಂಭ್ರಮ 2024-25 ವಿಜ್ಞಾನ ವಿಷಯದ ಆಹಾರ, ಗಾಳಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಅಧ್ಯಾಯಗಳ ಪರಿಕಲ್ಪನೆಗಳನ್ನು ಒಳಗೊಂಡಿರುವ ಆಗಸ್ಟ್ ತಿಂಗಳ ಮಾಡ್ಯೂಲ್ಗೆ ಎಲ್ಲರಿಗೂ ಸ್ವಾಗತ. ಹಾಗೂ ಡಯಟ್ ಉಪನ್ಯಾಸಕರಾದ ನಾಗಮ್ಮ ಮ್ಯಾಮ್ ಮತ್ತು ದೇವರಾಜ್ ಸರ್ಗೂ ಕೂಡ ಸ್ವಾಗತ ಬಯಸುತ್ತಿದ್ದೇನೆ. ಈ ಮಾಡ್ಯೂಲ್ನಲ್ಲಿ ಆಯ್ದುಕೊಂಡಿರುವ ಅಧ್ಯಾಯಗಳು ಯಾವೆಲ್ಲ ಕಲಿಕಾ ಫಲಗಳನ್ನು ಪರಿಗಣಿಸಲಾಗಿದೆ ಎಂದು ನೋಡ್ತಾ ಹೋಗೋಣ. ಮೊದಲಿಗೆ 4ನೇ ತರಗತಿಗೆ ಸಂಬಂಧಪಟ್ಟಂತ ಆಹಾರ ಆರೋಗ್ಯ ಅಧ್ಯಾಯದ ಸಮತೋಲನ ಆಹಾರವನ್ನು ವಿವರಿಸುವರು ಹಾಗೂ ವಿವಿಧ ಪೌಷ್ಟಿಕಾಂಶಗಳ ವರ್ಗೀಕರಣ ಮಾಡುವರು. ಅದೇ ರೀತಿಯಾಗಿ 5ನೇ ತರಗತಿಯ ವಾಯು ಅಧ್ಯಾಯದ ವಾಯುವಿನ ಘಟಕಗಳು ಹಾಗೂ ಗುಣಲಕ್ಷಣಗಳನ್ನು ತಿಳಿಯುವರು. ಜೊತೆಗೆ 7ನೇ ತರಗತಿಯ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳನ್ನು ಅರ್ಥೈಸಿಕೊಳ್ಳುವರು. ಈ ಎಲ್ಲಾ ಪರಿಕಲ್ಪನೆಗಳನ್ನು ಈ ಮಾಡ್ಯೂಲ್ನಲ್ಲಿ ಪರಿಗಣಿಸಲಾಗಿದೆ. ಮೊದಲಿಗೆ ETL ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ ಅನುಭವಾತ್ಮಕ ಬೋಧನಾ ಕಲಿಕೆ ಬಗ್ಗೆ ನೋಡೋದಾದ್ರೆ ಇದ್ರ ಬಗ್ಗೆ ಈಗಾಗಲೇ ನಾವು ಕಳೆದ ತಿಂಗಳ ಮಾಡ್ಯೂಲ್ ನಲ್ಲಿ ಕೂಡ ನಾವು ನೋಡ್ತಾ ಹೋಗಿದ್ದೀವಿ. ಈಗಾಗಲೇ ನಮಗೆ ತಿಳಿದಿರೋ ಹಾಗೆ NCF 2005 ಆಗಿರ್ಬೋದು ಅಥವಾ NEP 2020 ಆಗಿರ್ಬೋದು, ಅದರ ಫ್ರೇಮ್ವರ್ಕ್ ನಲ್ಲೂ ಕೂಡ ಅನುಭವಾತ್ಮಕ ಬೋಧನೆ ಮತ್ತು ಕಲಿಕೆಯ ಶಿಕ್ಷಣದ ರೀತಿಯನ್ನು ತುಂಬಾನೇ ಒತ್ತು ಕೊಡಲಾಗಿದೆ. ಸೊ ಯಾಕೆ ಇದೆಲ್ಲ ಬೇಕಾಗತ್ತೆ ಅಂದ್ರೆ, ಸೊ ಇದರ ಮುಖ್ಯ ತತ್ವವೇನೆಂದ್ರೆ ವಿದ್ಯಾರ್ಥಿಗಳು ಅನುಭವಾತ್ಮಕವಾಗಿ ಮಾಡುವಂತಹ ಅಥವಾ ತಮ್ಮ ಅನುಭವಗಳ ಮೂಲಕ ಅವಲೋಕಿಸುವ ಮೂಲಕ ಉತ್ತಮವಾಗಿ ಕಲಿತಾರೆ ಅನ್ನೋದು ಇಲ್ಲಿ ನಮ್ಗೆ ತಿಳಿದು ಬರ್ತಿದೆ. ಸೊ ETL ಅಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಹಾಗೂ ವಿದ್ಯಾರ್ಥಿಗಳು ವಿಷಯದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಬೆಳೆಸಿಕೊಳ್ತಾರೆ ಅನ್ನೋದು ಗೊತ್ತಾಗಿದೆ. ಇದರ ಜೊತೆಗೆ ಶಿಕ್ಷಕರು ಅನುಭವಾತ್ಮಕ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಂಡಾಗ ವಿದ್ಯಾರ್ಥಿಗಳಲ್ಲಿ 21ನೇ ಶತಮಾನದ ಕೌಶಲ್ಯಗಳು ಅಂದ್ರೆ ಕೊಲಾಬರೇಷನ್ ಆಗಿರ್ಬೋದು, ಕಮ್ಯುನಿಕೇಶನ್ ಆಗಿರ್ಬೋದು, ಕ್ರಿಯೇಟಿವಿಟಿ ಹಾಗೂ ಕ್ರಿಟಿಕಲ್ ಥಿಂಕಿಂಗ್, ನಾವು ಸಂವಹನ, ಸಹಭಾಗಿತ್ವ, ಸೃಜನಶೀಲತೆ ಮತ್ತು ವಿಮರ್ಶನಾತ್ಮಕ ಚಿಂತನೆ ಅಂತೀವಲ್ಲ, ಈ ಎಲ್ಲಾ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸಲು ಸಾಧ್ಯವಾಗತ್ತೆ ಅಂತ ಹೇಳ್ಬಹುದಾಗಿದೆ. ಸೊ ಆದ್ರೆ ಈ ಅನುಭವಾತ್ಮಕ ಬೋಧನಾ ಕಲಿಕೆಯಲ್ಲಿ ಯಾವೆಲ್ಲ ಅಂಶಗಳಲ್ಲಿ ಇರುತ್ತೆ ಅಂತ ನೋಡೋದಾದ್ರೆ 4 ಅಂಶಗಳನ್ನ ಇದು ಒಳಗೊಂಡಿದೆ. ಅವು ಮೊದಲನೇದು ಅನುಭವ, ನಂತರ ಸ್ವಾವಲೋಕನ ಅಥವಾ ಅವಲೋಕನ ಅಂತ ಹೇಳ್ತೀವಿ, ಹಾಗೂ ಅರಿವು ಮತ್ತು ಪ್ರಯೋಗ. ಅನುಭವ ಅಂದ್ರೆ ಪರಿಕಲ್ಪನೆಯನ್ನು ಅನುಭವಿಸುವುದು ಅಂತ ಹೇಳಬಹುದಾಗಿದೆ. ಇಲ್ಲಿ ಅನುಭವಾತ್ಮಕ ಚಟುವಟಿಕೆಯಲ್ಲಿ ಮಕ್ಕಳು ಸಕ್ರಿಯವಾಗಿ ತೊಡಗಿಸಿಕೊಳ್ತಾರೆ, ಹಾಗೆ ಹೊಸ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬಹುದು, ಕಾರ್ಯವನ್ನು ಹೇಗೆ ನಿರ್ವಹಿಸಬಹುದು ಹಾಗೂ ಚಟುವಟಿಕೆಯಲ್ಲಿ ಹೇಗೆ ಭಾಗವಹಿಸಬಹುದು ಅನ್ನೋದು ಕಲ್ತ್ಕೊಂತ ಹೋಗ್ತಾರೆ. ಅದೇ ರೀತಿಯಲ್ಲಿ ಅವಲೋಕನ ಅಂಶದಲ್ಲಿ ಮಕ್ಕಳು ಕಲ್ತಿದ್ದನ್ನು ಅವಲೋಕಿಸ್ತಾ ಹೋಗ್ತಾರೆ. ಅವರು ಅನುಭವವನ್ನು ಪರೀಕ್ಷಿಸುತ್ತಾರೆ ಹಾಗೂ ವಿಶ್ಲೇಷಿಸುತ್ತಾರೆ. ಅದೇ ರೀತಿಯಾಗಿ ಅರಿವು ಅಥವಾ ಕಲಿಕೆ ಅಂತ ನಾವೇನ್ ಹೇಳ್ತೀವಿ, ಇಲ್ಲಿ ಅನುಭವದಿಂದ ಅವರು ಕಲಿತಾ ಹೋಗ್ತಾರೆ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ ಹಾಗೂ ತಾವು ಅವಲೋಕಿಸಿದಂತಹ ವಿಷಯಗಳನ್ನು ಸಾಮಾನ್ಯಕರಿಸುತ್ತಾರೆ, ಅಂದ್ರೆ ಜನರಲೈಸ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಸಿದ್ಧಾಂತಗಳನ್ನು ಅಥವಾ ನಿಯಮನಗಳನ್ನು ಅವರು ರೂಪಿಸ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಪ್ರಯೋಗ ಅಂದ್ರೆ 4ನೇ ಹಂತದಲ್ಲಿ ಮಕ್ಕಳು ಏನ್ ಕಲಿತಾರೆ ಅದನ್ನ ಪ್ರಯತ್ನಿಸ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಈ ಹಂತದಲ್ಲಿ ಹಿಂದಿನ ಹಂತಗಳಲ್ಲಿ ಏನೆಲ್ಲ ಪರಿಕಲ್ಪನೆಗಳನ್ನು ಅಥವಾ ಸಿದ್ಧಾಂತಗಳನ್ನು ಅವರು ಅಭಿವೃದ್ಧಿಪಡಿಸುತ್ತಾರೆ, ಹೊಸ ಸನ್ನಿವೇಶಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ಅವರು ಅನ್ವಯಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಹಾಗಾಗಿ ETL ಅಥವಾ ಅನುಭವಾತ್ಮಕ ಬೋಧನಾ ಕಲಿಕೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಥವಾ ಒತ್ತು ಕೊಡಬೇಕಾಗಿರುವಂತ ವಿಷಯ ಅಂತ ನಮ್ಗೆ ತಿಳಿದು ಬಂದಿದೆ. ಅದರಲ್ಲಿ ಈ ಮಾಡ್ಯೂಲ್ ನಲ್ಲಿ ನಾವು ಮೊದಲನೇ ಹಂತವಾದ ಅನುಭವವನ್ನು ಜಾಸ್ತಿ ಹೊತ್ತು ಕೊಡ್ತಾ ಇದ್ದೀವಿ. ಸೊ ಯಾಕೆ ಬೇಕು, ಯಾಕೆ ಇದರ ಪ್ರಾಮುಖ್ಯತೆ ಏನು ಅನ್ನೋದು ನಮ್ಮ ಚಟುವಟಿಕೆ ಆಗಿರ್ಬೋದು ಅಥವಾ ಕಾನ್ಸೆಪ್ಟ್ ಅಲ್ಲಿ ಆಗಿರ್ಬೋದು ಸ್ವಲ್ಪ ನೋಡಬಹುದಾಗಿದೆ. ಸೊ ಮೊದಲಿಗೆ ಇಲ್ಲೊಂದು ಚಾಟ್ ಬಾಕ್ಸ್ ಪ್ರಶ್ನೆ ಇದೆ ಶಿಕ್ಷಕರು. ಚಟುವಟಿಕೆಯ ಮೂಲಕ ಪರಿಕಲ್ಪನೆಯನ್ನು ಬೋಧಿಸುವಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅನುಭವ ನೀಡುವುದರ ಉದಾಹರಣೆ ಆಗಿದೆ. ಇನ್ನೊಂದು 2 ಆಪ್ಷನ್ಸ್ ಬರುತ್ತೆ. ಈ ಆಪ್ಷನ್ಗಳಲ್ಲಿ ಆಪ್ಷನ್ A ಅಥವಾ ಆಪ್ಷನ್ B ಯಾವುದು ನಮಗೆ ಪ್ರೊವೈಡಿಂಗ್ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ನೀಡೋದಕ್ಕೆ ಮೋಸ್ಟ್ ಸೂಟಬಲ್ ಉದಾಹರಣೆ ಅಂತ ಹೇಳ್ತಾ ಇರೋದು. ನಿಮ್ಮ ಆಪ್ಷನ್ಸ್ ಪ್ರಯೋಗವನ್ನು ಮಾಡುವುದು ಅಂದ್ರೆ ಕಂಡಕ್ಟಿಂಗ್ ಅನ್ ಎಕ್ಸ್ಪೆರಿಮೆಂಟ್, B ಚಟುವಟಿಕೆಯನ್ನು ವಿವರಿಸುವುದು ಎಕ್ಸ್ಪ್ಲೈನಿಂಗ್ ದ ಆಕ್ಟಿವಿಟಿ. ಈ 2ರಲ್ಲಿ ಯಾವುದು ಸೂಕ್ತ ಅನುಭವ ನೀಡುವುದಕ್ಕೆ ಸೂಕ್ತ ಉದಾಹರಣೆ ಅನ್ನೋದು ನಮ್ಮ ಪ್ರಶ್ನೆ. ಎಲ್ಲರೂ ಕೂಡ ಆದಷ್ಟು ಆಪ್ಷನ್ A ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಪ್ರಯೋಗವನ್ನು ಮಾಡುವುದು.
ಹೌದು, ಖಂಡಿತ. ಆಪ್ಷನ್ ಬಿ ಗೆ ಕಂಪೇರ್ ಮಾಡಿದ್ರೆ ಪ್ರಯೋಗವನ್ನು ಮಾಡುವುದು ಈ ಆಪ್ಷನ್ ನಲ್ಲಿ ಮಗು ತಾನಾಗೆ ತಾನು ಮಾಡುವುದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಈ ಆಪ್ಷನ್ ಬಿ ಅಲ್ಲಿ ಜಸ್ಟ್ ಕೇಳಿಸ್ಕೊಳುತ್ತೆ, ಏನ್ ಆ ಚಟುವಟಿಕೆಯಿಂದ ಏನಾಗುತ್ತೆ ಅನ್ನೋದು ಕೇಳಿಸ್ಕೊಳುತ್ತೆ. ಆದ್ರೆ ಆಪ್ಷನ್ ಎ ಅಲ್ಲಿ ಮಗು ಅಲ್ಲಿ ಇನ್ವಾಲ್ವ್ ಆಗತ್ತೆ, ಅದೇ ಕಲಿಯುತ್ತೆ. ಅಂದ್ರೆ ಲರ್ನ್ ಬೈ ಡೂಯಿಂಗ್ ಅನ್ನುವಂತ ಮೆಥಡ್ ನ ನಾವಿಲ್ಲಿ ಆಪ್ಷನ್ ಎ ಅಲ್ಲಿ ನೋಡಬಹುದಾಗಿದೆ. ಇನ್ನು ಅದ್ರ ಇಂಪಾರ್ಟೆನ್ಸ್ ಅಥವಾ ಪ್ರಾಮುಖ್ಯತೆ ಬಗ್ಗೆ ನೋಡ್ತಾ ಹೋದ್ರೆ, ಸೊ ಸದೃಢ ಅಂದ್ರೆ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸಸ್ ಯಾಕೆ ಬೇಕು ಮಕ್ಕಳಲ್ಲಿ ಅಂದ್ರೆ, ಸೊ ಇದು ಒಂದು ವಿಷಯವನ್ನ ಕಲಿಯೋದ್ರಲ್ಲಿ ಪ್ರೇರಣೆ ಕೊಡೋದಕ್ಕಾಗ್ಲಿ ಅಥವಾ ಆಸಕ್ತಿಯನ್ನು ಹೆಚ್ಚಿಸೋದಕ್ಕಾಗ್ಲಿ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ತರ ಬರ್ಬೇಕು ಅಂದ್ರೆ ಸದೃಢ ಅನುಭವ ಅನ್ನೋದು ಮಕ್ಕಳಲ್ಲಿ ಮೂಡಿಸ್ಬೇಕಾಗತ್ತೆ. ಅನುಭವ ಕೊಡ್ತೀವಿ ಅಥವಾ ಅದು ಹ್ಯಾಂಡ್ಸ್ ಆನ್ ಡೂಯಿಂಗ್ ಮಾಡ್ತಿದೆ ಅಂದ್ರೆ ಆ ಇಂಟ್ರೆಸ್ಟ್ ಆಟೋಮೆಟಿಕಲಿ ಅಥವಾ ಮೋಟಿವೇಶನ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ಅನ್ನೋದು ತಿಳಿದು ಬಂದಿರುವಂತ ವಿಷಯ. ಇನ್ನೊಂದು ಬಂದ್ಬಿಟ್ಟು ಲೈಕ್ ಅದೇನಾದ್ರೂ ಮಗು ಆ ಅನುಭವಕ್ಕೆ ಒಳಗೊಳ್ಳುತ್ತೆ ಅಥವಾ ಸದೃಢ ಅನುಭವ ಪಡಿತಿದೆ ಅಂತ ಹೇಳೋದು ಹೇಗೆ ಅಂದ್ರೆ, ವಿದ್ಯಾರ್ಥಿಗಳು ತಾವಾಗೆ ಪ್ರಾಯೋಗಿಕವಾಗಿ ಕಲಿತಾರೆ. ಆ ಕಲಿತಂತ ವಿಷಯವನ್ನ ನಿತ್ಯ ಜೀವನದಲ್ಲಿ ಕೂಡ ಅವರು ಅನ್ವಯಿಸಕ್ಕೆ ಸ್ಟಾರ್ಟ್ ಮಾಡ್ಕೊಂತಾ ಇರ್ತಾರೆ. ಈ ಈ ಅನುಭವ ಅನ್ನೋದು ಒಂದು ಆಪರ್ಚುನಿಟಿ ಕೊಡುತ್ತೆ ಅವ್ರಿಗೆ. ಸೊ ಅಪ್ಲಿಕೇಶನ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಕಾನ್ಸೆಪ್ಟ್ಸ್ ನ ಆಪರ್ಚುನಿಟಿ ಅಥವಾ ಅವಕಾಶ ಕೊಡುತ್ತೆ ಅಂತಾನು ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಯಾವಾಗ ಪ್ರಾಯೋಗಿಕವಾಗಿ ಚಟುವಟಿಕೆಗಳು ಮಾಡ್ಕೊಳ್ತಾರೆ ಆಗ ಹೊಸ ಜ್ಞಾನವನ್ನು ಪಡೆದಿರ್ತಾರೆ. ಈ ಹೊಸ ಜ್ಞಾನವನ್ನು ಅವರು ತಮ್ಮ ಪೂರ್ವ ಅನುಭವಗಳೊಂದಿಗೆ ಅಥವಾ ತಮ್ಮ ಪೂರ್ವ ಜ್ಞಾನದೊಂದಿಗೆ ಉತ್ತಮವಾಗಿ ಲಿಂಕ್ ಮಾಡ್ಕೊಳ್ಳೋಕ್ಕೂ ಕೂಡ ಸಹಾಯವಾಗುತ್ತೆ ಅಂತ ಹೇಳ್ಬಹುದಾಗಿದೆ. ಇಷ್ಟು ಕೂಡ ನಮ್ಗೆ ಅನುಭವದ ಅಂಶದ ಬಗ್ಗೆ ಇರುವಂತ ಇಂಪಾರ್ಟೆನ್ಸ್ ಅಥವಾ ಪ್ರಾಮುಖ್ಯತೆ ಅಂತ ಹೇಳ್ಬೋದು. ಇನ್ನು 4ನೇ ತರಗತಿಗೆ ಸಂಬಂಧಪಟ್ಟಂತ ಅಧ್ಯಾಯಕ್ಕೆ ಬಂದಾಗ ಅಂದ್ರೆ ಆಹಾರದ ಬಗ್ಗೆ ಬಂದಾಗ, ಸೊ ನಮ್ಗೆಲ್ಲ ಈಗ ತಿಳಿದಿರೋ ಹಾಗೆ ನಾವು ದಿನನಿತ್ಯ ಕೂಡ ವಿವಿಧ ಪೋಷಕಾಂಶಗಳನ್ನು ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಕೊಬ್ಬಿನಾಂಶ ಆಗಿರ್ಬೋದು, ವಿಟಮಿನ್ಸ್, ಮಿನರಲ್ಸ್, ನಾರಿನಾಂಶ, ಈ ರೀತಿಯಾದಂತ ಪೋಷಕಾಂಶಗಳು ಇರುವಂತಹ ಆಹಾರವನ್ನು ಸೇವಿಸ್ತಿರ್ತೀವಿ. ಆದ್ರೆ ನಮ್ಮ ಆರೋಗ್ಯಕ್ಕಾಗಿ ಕಾಳಜಿಗಾಗಿ ನಾವು ಆಹಾರ ಸೇವನೆಯಲ್ಲಿ ಒಂದು ಪದ್ಧತಿಯನ್ನ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಆ ರೀತಿ ನೋಡಿದಾಗ ಸಮತೋಲಿತ ಆಹಾರದ ಪದ್ಧತಿ ಕೂಡ ನಾವು ಅಳವಡಿಸಿಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಸಮತೋಲಿತ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಏನು ಅಂದ್ರೆ, ಹೀಗೆ ಹೇಳ್ದಾಗೆ ಎಲ್ಲ ಅಗತ್ಯ ಪೋಷಕಾಂಶಗಳನ್ನು, ದೇಹಕ್ಕೆ ಬೇಕಾದಂತ ಎಲ್ಲ ಅಗತ್ಯ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದು, ಅದು ಸಮತೋಲಿತ ಆಹಾರ. ರೈಟ್ ಪ್ರಪೋರ್ಷನ್ ಆಫ್ ಇಂಟೇಕ್ ಆಫ್ ಆಲ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಬಹುದಾಗಿದೆ. ಸೊ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಇವೆಲ್ಲ ಕೂಡ ನಮ್ಮ ದೇಹಕ್ಕೆ ಬೇಕಾದದ್ದಂತೆ. ಇವೆಲ್ಲ ಕೂಡ ಪೋಷಕಾಂಶಗಳು ಬೇಕು. ಆದ್ರೆ ಯಾವ ಪ್ರಮಾಣದಲ್ಲಿ ತಗೊಂತೀವಿ, ಅದು ಸರಿಯಾದ ಪ್ರಮಾಣ ಅಂತ ಹೇಳೋದು, ಅದನ್ನ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಸೊ ಅಷ್ಟೇ ಅಲ್ಲದೆ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ FSSAI ಅಂದ್ರೆ ದ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಇಂಡಿಯಾ ಅಂತ ಏನಿದೆ, ಇದು ನಾವು ಕನ್ಸ್ಯೂಮ್ ಮಾಡುವಂತ ಆಹಾರ ಪದಾರ್ಥಗಳನ್ನ ಟೆಸ್ಟ್ ಮಾಡುತ್ತೆ. ಹಾಗೆ ಇದೊಂದು ಆರ್ಗನೈಸೇಷನ್ ಜೊತೆಗೆ ಸೇಫ್ಟಿ ಮೆಷರ್ಸ್ ನ ಕೂಡ ನಮ್ಗೆ ಹೇಳ್ತಿರತ್ತೆ. ಫುಡ್ ಫಾಲೋ ಮಾಡೋದ್ರಲ್ಲಿ, ಫುಡ್ ಹ್ಯಾಬಿಟ್ಸ್ ಫಾಲೋ ಮಾಡೋದಕ್ಕಾಗಿ ಫುಡ್ ಸೇಫ್ಟಿ ಮೆಷರ್ಸ್ ನ ಇದು ಸ್ಟ್ಯಾಂಡರ್ಡ್ಸ್ ನ ಕೊಡ್ತಾ ಇರುತ್ತೆ. ಸೊ ಅವ್ರು ಕೊಟ್ಟಂತ ಮಾರ್ಗದರ್ಶನಗಳು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಎಸ್ಪೆಷಲಿ ಇಲ್ಲಿ ನಾವು ನೋಡ್ತಾ ಇರೋದು ಅಡಲ್ಟ್ಸ್ಗೆ ಬ್ಯಾಲೆನ್ಸ್ ಡಯಟ್ ಫಾರ್ ಅಡಲ್ಟ್ಸ್ ಅಂತ ಹೇಳ್ಬೋದು. ಏನೆಲ್ಲ ಇಡಬೇಕು ಬ್ಯಾಲೆನ್ಸ್ಡ್ ಡಯಟ್ ಅಲ್ಲಿ, ಏನೆಲ್ಲ ಇನ್ಕ್ಲೂಡ್ ಆಗ್ಬೇಕು ಅಂತ ನೋಡ್ತಾ ಹೋದ್ರೆ, ಆಟೋಮೆಟಿಕಲಿ ಕಾರ್ಬೋಹೈಡ್ರೇಟ್ಸ್ ಬೇಕೇ ಬೇಕಾಗುತ್ತೆ. ಯಾಕೆ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ, ಇದು ಶಕ್ತಿಯ ಮೂಲ ಅಂತಾನೆ ಹೇಳ್ಬೋದು. ಸೋರ್ಸ್ ಆಫ್ ಎನರ್ಜಿ ಬಂದು ಕಾರ್ಬೋಹೈಡ್ರೇಟ್ಸ್ ಆಗಿರೋದ್ರಿಂದ, ಸೊ ನಮಗೆ ಕಾರ್ಬೋಹೈಡ್ರೇಟ್ಸ್ ಬೇಕು ಅಂದಾಗ ನಾವು ಗೋಧಿ, ಬ್ರೆಡ್, ಓಟ್ಸ್, ಕಂದು ಅಕ್ಕಿ ಇಂಥದನ್ನೆಲ್ಲ ತಗೋಬೇಕಾಗತ್ತೆ. ಜೊತೆಗೆ ಪ್ರೋಟೀನ್ಗಳು ಕೂಡ ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಆಗ್ಬೇಕಾಗುತ್ತೆ. ಯಾಕೆ ಅಂದ್ರೆ ಇದು ಬಿಲ್ಡಿಂಗ್ ಬ್ಲಾಕ್ಸ್ ಆಗಿ ಅಂದ್ರೆ ಅಂಗಾಂಶಗಳನ್ನು ನಿರ್ಮಿಸಲು ಬೇಕಾದಂತ ಪ್ರಮುಖ ಪೋಷಕಾಂಶ ಅಂತ ಹೇಳ್ಬಹುದಾಗಿದೆ. ಹಾಗೆ ಯಾವ್ದಾದ್ರು ಟಿಶ್ಯೂಸ್ ಡ್ಯಾಮೇಜ್ ಆಗಿದ್ದಲ್ಲಿ ಕೂಡ ರಿಪೇರಿ ಮಾಡೋದಕ್ಕೂ ಕೂಡ ಇದು ಅಗತ್ಯವಾಗಿರೋದ್ರಿಂದ ಎಲ್ಲಿ ಸಿಗತ್ತೆ ಅಂದ್ರೆ, ಸೊ ಲಘುಮಾಂಸಗಳಲ್ಲಾಗಿರ್ಬೋದು, ಕೋಳಿ, ಮೀನು, ಮೊಟ್ಟೆ, ಇಷ್ಟೇ ಅಲ್ಲದೆ ಡೈರಿ ಉತ್ಪನ್ನ ಅಂದ್ರೆ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ಕೂಡ ನೋಡಬಹುದಾಗಿದೆ. ಜೊತೆಗೆ ಧಾನ್ಯಗಳಲ್ಲಿ ಕೂಡ ನಾವು ಪ್ರೋಟೀನ್ಗಳನ್ನ ತಗೋಬಹುದಾಗಿದೆ. ಜೊತೆಗೆ ಕೊಬ್ಬುಗಳು ಅಂದ್ರೆ ಫ್ಯಾಟ್ಸ್ ಕೂಡ ಬೇಕು. ಬಿಕಾಸ್ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಫ್ಯಾಟ್ಸ್ ಕೂಡ ನಮ್ಗೆ ಎನರ್ಜಿ ಕೊಡುವಂತ ಪೋಷಕಾಂಶ ಆಗಿರೋದ್ರಿಂದ ಇದನ್ನ ನಾವು ಆಯಿಲ್ಸ್ ಅಂದ್ರೆ ಬೇರೆ ಬೇರೆ ರೀತಿಯಾದ ಎಣ್ಣೆ ಅಂಶಗಳನ್ನ ತಗೊಳ್ಳೋದ್ರಿಂದ ಅಥವಾ ಅವಕ್ಯಾಡೋಗಳು, ಬೀಜಗಳು ತಗೊಳ್ಳೋದ್ರ ಮೂಲಕ ನಾವು ಕೊಬ್ಬಿನ ಅಂಶವನ್ನು ನಮ್ಮ ಡಯಟ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದಾಗಿದೆ.
ಜೊತೆಗೆ ಜೀವಸತ್ವಗಳು ಮತ್ತು ಖನಿಜಗಳು, ವಿಟಮಿನ್ಸ್ ಅಂಡ್ ಮಿನರಲ್ಸ್ ಕೂಡ, ಬಿಕಾಸ್ ಎಷ್ಟೊಂದು ರೀತಿಯ ರೋಗಗಳ ನಿರ್ವಾಹಕ ಅಂದ್ರೆ ಪ್ರೊಟೆಕ್ಟಿವ್ ಫುಡ್ ಆಗಿ ಇದನ್ನ ನಾವು ಕನ್ಸ್ಯೂಮ್ ಮಾಡ್ಬೇಕಾಗತ್ತೆ. ಸೊ ವಿವಿಧ ದೈಹಿಕ ಕಾರ್ಯಗಳಿಗೆ ನಿರ್ವಹಣೆ ಮಾಡೋದಕ್ಕೆ ಇದು ಇಂಪಾರ್ಟೆಂಟ್ ಆಗಿದೆ ಅಂತ ತಗೋಬಹುದು. ಸೊ ಎಲ್ಲಿಂದ ತಗೋಬಹುದು ಅಂದ್ರೆ ಡಿಫ್ರೆಂಟ್ ಫ್ರೂಟ್ಸ್, ವೆಜಿಟೇಬಲ್ಸ್, ಹಣ್ಣುಗಳು, ತರಕಾರಿಗಳು, ಧಾನ್ಯಗಳನ್ನ ಸೇವಿಸಿದ್ರು. ಜೊತೆಗೆ ನಾರು ಪದಾರ್ಥ ವಸ್ತುಗಳು ಕೂಡ ಬೇಕು. ಯಾಕಂದ್ರೆ ಕಾನ್ಸ್ಟಿಪೇಷನ್ ನ ಅವಾಯ್ಡ್ ಮಾಡೋದಿಕ್ಕೆ, ಮಲಬದ್ಧತೆ ಅಂತ ಏನ್ ಹೇಳ್ತೀವಿ, ಅಥವಾ ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕವಾಗ್ಲಿ ಅನ್ನೋ ಒಂದು ಇಂಪಾರ್ಟೆನ್ಸ್ಗೆ ನಾವು ನಾರು ಪದಾರ್ಥಗಳನ್ನ ತಗೋಬೇಕಾಗತ್ತೆ. ಇದು ಕೂಡ ಸಾಕಷ್ಟು ಹಣ್ಣುಗಳು, ತರಕಾರಿಗಳು, ಧಾನ್ಯಗಳನ್ನ ತಗೊಳ್ಳೋ ಮುಖಾಂತರ ನಾವು ಇನ್ಕ್ಲೂಡ್ ಮಾಡ್ಕೋಬಹುದಾಗಿದೆ. ಇವೆಲ್ಲದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗೋದು ಅಡ್ವಿಕೇಟ್ ಅಮೌಂಟ್ ಆಫ್ ವಾಟರ್. ಅಂದ್ರೆ ನಮ್ಮ ಬಾಡಿಗೆ ಮೆಟಬಾಲಿಸಮ್ ಮಾಡೋದಕ್ಕೆ ಎಷ್ಟು ಪ್ರಮಾಣದ ನೀರು ನಮ್ಮ ದೇಹಕ್ಕೆ ಅಗತ್ಯವಿರುತ್ತೋ ಅಷ್ಟು ಪ್ರಮಾಣದ ನೀರು, ಸಾಕಷ್ಟು ನೀರನ್ನು ನಾವು ಕುಡಿಬೇಕಾಗುತ್ತೆ ದಿನಾಗ್ಲೂ. ಇನ್ನು ಇಷ್ಟು ನಾವು ನೋಡಿದ್ದು ಅಡಲ್ಟ್ಸ್ ಅಂದ್ರೆ ವಯಸ್ಕರಿಗೆ ಬಂದಂತದ್ದು. ಇದೇ ರೀತಿ ಮಕ್ಳಿಗೂ ಕೂಡ ಕೊಟ್ಟಿದ್ದಾರೆ ಅವರು. ಸೊ ಅವರು ಏನ್ ಹೇಳೋದು ಅಂದ್ರೆ ಮಕ್ಕಳ ಡಯಟ್ ಅಲ್ಲಿ ಯಾವ್ದೆಲ್ಲ ಇನ್ಕ್ಲೂಡ್ ಮಾಡ್ಬೇಕು, ಯಾವ ಅಂಶಗಳನ್ನ ನಾವು ಫಸ್ಟ್ ಕನ್ಸಿಡರ್ ಮಾಡ್ಬೇಕು ಅಂತ ನೋಡ್ತಾ ಹೋದ್ರೆ, ಫಸ್ಟ್ ಆಫ್ ಆಲ್ ಅವ್ರು ಕೊಡುವಂತ ಫುಡ್ ಅಲ್ಲಿ ವೈವಿಧ್ಯತೆ ಇರಬೇಕು. ಆಹಾರ ಗುಂಪುಗಳು, ಎಲ್ಲಾ ಆಹಾರ ಗುಂಪುಗಳು ಸೇರಿರುವಂತ ಆಹಾರವನ್ನ ಅವ್ರಿಗೆ ಕೊಡ್ಬೇಕಾಗತ್ತೆ. ಜೊತೆಗೆ ರೈಟ್ ಪ್ರಪೋರ್ಷನ್ ಅಲ್ಲಿ ಕೊಡ್ಬೇಕಾಗತ್ತೆ. ಅವರ ವಯಸ್ಸು ಮತ್ತೆ ಅವ್ರು ಮಾಡುವಂತ ಚಟುವಟಿಕೆಯ ಮಟ್ಟವನ್ನ ಆಧರಿಸ್ಕೊಂಡು ಅವ್ರಿಗೆ ಯಾವ ವಿವಿಧ ರೀತಿಯ ಆಹಾರ ಗುಂಪುಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಅಥವಾ ಸೂಕ್ತ ಪ್ರಮಾಣದಲ್ಲಿ ಕೊಡ್ಬೇಕು ಅನ್ನೋದು ತಿಳ್ಕೊಂಡು ಕೊಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಅವ್ರಿಗೆ ಕೆಲವೊಂದು ಮಿತಿಗೊಳಿಸ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಪ್ರಾಸೆಸ್ ಫುಡ್ ಅಂದ್ರೆ ಈ ಪ್ಯಾಕೆಟ್ಗಳಲ್ಲಿ ಬರುವಂತ ಆಹಾರ ಪದಾರ್ಥಗಳಾಗಿರ್ಬೋದು, ಸಕ್ಕರೆ ಪಾನೀಯಗಳಾಗಿರ್ಬೋದು, ಅಥವಾ ಅತಿಯಾಗಿ ಇರುವಂತ ಕೊಬ್ಬಿನಾಂಶ ಇರುವಂತ ಆಹಾರಗಳನ್ನ ಮಿತಿಗೊಳಿಸ್ಬೇಕಾಗತ್ತೆ. ಹಾಗೆ ನಿಯಮಿತ ಊಟವನ್ನ ಕೊಡ್ಬೇಕಾಗತ್ತೆ. ಈಗಾಗ್ಲೇ ನಾವು ನಮ್ಮ ಶಾಲೆಗಳಲ್ಲೂ ಕೂಡ ಮಾಡ್ತಾ ಇದ್ದೀವಿ ಮಿಡ್ ಮೀಲ್ಸ್ ಅಂತ. ಸೊ ಈ ರೀತಿಯಾಗಿ ರೆಗ್ಯುಲರ್ ಆಗಿ ಮೀಲ್ಸ್ ನ ಮಕ್ಕಳಿಗೆ ಕೊಡ್ಬೇಕಾಗುತ್ತೆ. ಮನೆಗಳಲ್ಲಿ ಮಾಡಿರೋ ಅಂತ ತಿಂಡಿ ತಿನಿಸುಗಳನ್ನ ಪ್ರೋತ್ಸಾಹಿಸ್ಬೇಕಾಗತ್ತೆ. ಸೊ ಇವೆಲ್ಲ ಕೊಡೋದ್ರ ಮುಖಾಂತರ ಅವರಲ್ಲಿ ಬೇಕಾದಂತ ಎಲ್ಲ ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ ನ ನಾವಿಲ್ಲಿ ಕೊಡ್ತಾ ಬರ್ತಾ ಇದೀವಿ. ಅಂದ್ರೆ ಪ್ರೋಟೀನ್ಗಳು, ಯಾಕಂದ್ರೆ ಅವರು ಬೆಳವಣಿಗೆ ಹಂತದಲ್ಲಿ ಇರ್ತಾರೆ. ಹಾಗಾಗಿ ಅವರಿಗೆ ಪ್ರೋಟೀನ್ ಅಗತ್ಯ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಅವರು ಮಾಡುವಂತ ಚಟುವಟಿಕೆಗಳಿಗೆ ಶಕ್ತಿ ಬೇಕಾಗತ್ತೆ. ಹಾಗಾಗಿ ಕಾರ್ಬೋಹೈಡ್ರೇಟ್ಸ್ ಬೇಕು. ಜೊತೆಗೆ ಕೊಬ್ಬಿನ ಅಂಶಗಳು ಕೂಡ ಬೇಕಾಗುತ್ತೆ. ಯಾಕಂದ್ರೆ ಕೊಬ್ಬಿನ ಅಂಶ ಅವರ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಜೀವಸತ್ವಗಳು ಮತ್ತು ಖನಿಜಗಳನ್ನ ತಗೋಬೇಕಾಗುತ್ತೆ ಒಟ್ಟಾರೆ ಆರೋಗ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡಾಗ. ಹಾಗೆ ಕ್ಯಾಲ್ಸಿಯಂ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವು ಹಾಲು ಮೊಟ್ಟೆಯನ್ನು ಕೂಡ ಕೊಡ್ತಾ ಇರೋದು. ಯಾಕೆ ಅಂದ್ರೆ ಅದು ಸ್ಟ್ರಾಂಗ್ ಬೋನ್ಸ್ ಅಂದ್ರೆ ಆಗಿರ್ಬೋದು, ಅಥವಾ ಹಲ್ಲುಗಳಿಗೆ ಸದೃಢತೆಯನ್ನು ಕೊಡುತ್ತೆ ಅನ್ನೋದು ನೋಡ್ಬೋದು. ಇದಷ್ಟು ಕೂಡ FSSAI ಗೈಡ್ಲೈನ್ಸ್ ಕೊಟ್ಟಿರುವಂತದ್ದು. ಏನೆಲ್ಲ ನಮ್ಮ ಡಯಟ್ ಅಲ್ಲಿ ಇರಬೇಕು ಮಕ್ಕಳಿಗೆ ಆಗಿರ್ಬೋದು ಅಥವಾ ವಯಸ್ಕರಿಗೆ ಆಗಿರ್ಬೋದು ಅಂತ. ಈಗ ಇಲ್ಲೊಂದು ಪ್ರಶ್ನೆ ಇದೆ ಶಿಕ್ಷಕರೇ, ಇದು ಪೋಲ್ ಕ್ವಶನ್ ಆಗಿ ನಿಮ್ಗೆ ಲಾಂಚ್ ಆಗುತ್ತೆ. ಸೊ ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ: ಓರ್ವ ವ್ಯಕ್ತಿಯು ಮಲಬದ್ಧತೆಯಿಂದ ನರಳುತ್ತಿದ್ದಾನೆ. ಅವನ ಪ್ರತಿದಿನದ ಆಹಾರ ಪದ್ಧತಿಯಲ್ಲಿ ಯಾವ ಆಹಾರದ ಪೋಷಕಾಂಶವು ಕಡಿಮೆ ಆಗಿರಬಹುದು? So man is suffering from constipation. Which food component may be less in his food habit? So options ಈ ರೀತಿಯಾಗಿದೆ. ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಗಳು, ಆಪ್ಷನ್ ಬಿ ಪ್ರೋಟೀನ್ಗಳು, ಸಿ ಕೊಬ್ಬು, ಹಾಗೂ ಡಿ ನಾರು ಪದಾರ್ಥಗಳು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಾರಿನಾಂಶ ಜೀರ್ಣಕ್ರಿಯೆಯಲ್ಲಿ ಸಹಾಯಕವಾಗಿರೋದ್ರಿಂದ ಮಲಬದ್ಧತೆಯಿಂದ ತಪ್ಪಿಸಲು ಸಾಧ್ಯವಾಗಿರುತ್ತೆ. ಸೊ ಈಗ ಇಂದಿನ ಪ್ರಶ್ನೆಯಿಂದ ನಮಗೆ ಗೊತ್ತಾಗಿದ್ದೇನೆಂದ್ರೆ, ಯಾವುದಾದರೂ ಒಂದು ಪೋಷಕಾಂಶ ಕಡಿಮೆ ಆಗಿದ್ದಲ್ಲಿ ಸೊ ನಾವು ರೋಗಗಳಿಗೆ ತುತ್ತಾಗ್ತೀವಿ ಅಂತ ಗೊತ್ತಾಯ್ತು. ಅಂದ್ರೆ ಇದನ್ನ ಕೊರತೆಯಿಂದ ಬರುವ ರೋಗಗಳು ಅಥವಾ ಡಿಫಿಷಿಯನ್ಸಿ ಡಿಸೀಸಸ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಒಂದು ಲಿಸ್ಟ್ ಇದೆ ನಮ್ಗೆ. ಸೊ ವಿಟಮಿನ್ ಅಥವಾ ಯಾವುದಾದ್ರೂ ಒಂದು ಖನಿಜ ಕಡಿಮೆ ಆಗಿದ್ದಲ್ಲಿ ನಮ್ಮ ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಸಮತೋಲಿತ ಆಹಾರದಲ್ಲಿ ಯಾವ ರೋಗಗಳು ಬರಬಹುದು ಅಂತ ನೋಡ್ತಾ ಹೋದ್ರೆ, ವಿಟಮಿನ್ ಎ ಕಡಿಮೆ ಆಗಿದ್ದಲ್ಲಿ ಇರುಳು ಕುರುಡುತನ ಅಥವಾ ನೈಟ್ ಬ್ಲೈಂಡ್ನೆಸ್ಗೆ ತುತ್ತಾಗಬಹುದು. ವಿಟಮಿನ್ ಬಿ, ಎಸ್ಪೆಷಲಿ B1 ಅಂತ ತಗೊಂಡಾಗ ಬೆರಿಗೆ, ವಿಟಮಿನ್ ಸಿ ಸ್ಕರ್ವಿ, ವಿಟಮಿನ್ ಡಿ ರಿಕೆಟ್ಸ್, ಕ್ಯಾಲ್ಸಿಯಂ ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸುವುದು ಅಂದ್ರೆ ಡಿಕೆ ಆಗ್ತಾ ಹೋಗುತ್ತೆ. ಅಯೋಡಿನ್ ಕಡಿಮೆ ಆಗಿದ್ದಲ್ಲಿ ಗಾಯ್ಟರ್ಗೆ, ಕಬ್ಬಿಣ ಕಡಿಮೆ ಆಗಿದ್ದಲ್ಲಿ ರಕ್ತಹೀನತೆ ಅಂದ್ರೆ ಅನೆಮಿಯಾಗೆ ತುತ್ತಾಗೋ ಅವಕಾಶಗಳು ಜಾಸ್ತಿ ಇದೆ ಅಂತಾನೆ ಹೇಳ್ಬೋದಾಗುತ್ತೆ. ಆದ್ರೆ ಇಲ್ಲಿ ಕೊರತೆಯಿಂದ ಮಾತ್ರ ನಾವು ರೋಗಗಳಿಗೆ ತುತ್ತಾಗ್ತೀವಾ ಅಂತ ನೋಡ್ತಾ ಹೋದ್ರೆ ಒಮ್ಮೊಮ್ಮೆ ಇಲ್ಲ.
ನಾವು ಯಾವ್ದಾದ್ರೂ ಒಂದು ಪೋಷಕಾಂಶವನ್ನು ದಿನನಿತ್ಯ ಅದನ್ನೇ ಜಾಸ್ತಿ ಪ್ರಮಾಣದಲ್ಲಿ ತಗೊಂತಿದೀವಿ ಅಥವಾ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅದನ್ನು ಕನ್ಸ್ಯೂಮ್ ಮಾಡ್ತಿದೀವಿ ಅಂದ್ರೂ ಕೂಡ ಬೇರೆ ಬೇರೆ ರೋಗಗಳಿಗೆ ತುತ್ತಾಗಬಹುದಾಗಿದೆ. ಉದಾಹರಣೆಗೆ ಈಗ ನಾನು ನನ್ನ ಎಲ್ಲಾ ಮೀಲ್ಸ್ ಗಳಲ್ಲಿ ಊಟದಲ್ಲೂ ಕೂಡ ಪ್ರೋಟೀನ್ ಪೋಷಕಾಂಶವನ್ನು ಜಾಸ್ತಿ ತಗೊಳ್ತಾ ಹೋಗ್ತಿದ್ದೀನಿ ಅಂದ್ರೆ ಅಲ್ಲೂ ಕೂಡ ನಾವು ಸಫರ್ ಮಾಡ್ಬೇಕಾಗತ್ತೆ. ಕಿಡ್ನಿ ಫೇಲ್ ಆಗಿರುವಂತದ್ದು ಅಥವಾ ಡಿಹೈಡ್ರೇಷನ್, ನಿರ್ಜಲೀಕರಣ ಆಗೋ ಸಾಧ್ಯತೆಗಳಿದೆ. ಹಾಗೆ ಕೊಬ್ಬಿನಾಂಶವನ್ನು ಜಾಸ್ತಿ ತಗೊಂತಾ ಇದ್ರೆ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ನ ಫೇಸ್ ಮಾಡ್ಬೇಕಾಗತ್ತೆ. ಹಾಗೆ ನಾರಿನಾಂಶವನ್ನ ಕೂಡ ಜಾಸ್ತಿ ತಗೊಂಡ್ರೆ, ನಾರಿನಾಂಶ ಜಾಸ್ತಿ ತಗೋಬಹುದು, ಆದ್ರೆ ತಗೊಂಡಾಗ ಅದಕ್ಕೆ ಸಾಕಷ್ಟು ಪ್ರಮಾಣದಷ್ಟು ನೀರನ್ನು ಕೂಡ ನಾವು ಸೇವಿಸಬೇಕಾಗುತ್ತೆ. ಒಂದು ವೇಳೆ ನಾವು ನೀರಿನ ಸೇವನೆ ಜಾಸ್ತಿ ಮಾಡದಿದ್ದಲ್ಲಿ ಅದು ಕೂಡ ಕಾನ್ಸ್ಟಿಪೇಷನ್ಗೆ ಮಾಡುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಈ ರೀತಿಯಾಗಿ ಹತ್ತಿ ಆದ್ರೂ ಕಡಿಮೆ ಆದ್ರೂ ಕೂಡ ನಾವು ರೋಗಗಳಿಗೆ ತುತ್ತಾಗೋ ಸಾಧ್ಯತೆ ಇರೋದ್ರಿಂದ ಸಮತೋಲಿತ ಆಹಾರವನ್ನ ನಾವು ಪಾಲನೆ ಮಾಡೋ ಅವಶ್ಯಕತೆ ತುಂಬಾನೇ ಇದೆ. ಇಲ್ಲಿಯವರೆಗೆ ನಾವು ಆಹಾರದ ಘಟಕಗಳ ಬಗ್ಗೆ ಮತ್ತು ಅವುಗಳ ಕೊರತೆಯಿಂದ ಉಂಟಾಗುವಂತಹ ರೋಗಗಳ ಬಗ್ಗೆ ತಿಳ್ಕೊಂಡ. ಈಗ ಗಾಳಿ ಮತ್ತೆ ಗಾಳಿಯ ಸಂಯೋಜನೆ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಗಾಳಿ ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಮತ್ತು ಇನ್ನಿತರ ಜಡಾನಿಲಗಳು, ನೋಬಲ್ ಗ್ಯಾಸಸ್ ಏನಿದೆ ಅವುಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಗಾಳಿ ಏನು? ಹಾಗಿದ್ರೆ ಗಾಳಿ ಒಂದು ಮಿಶ್ರಣನ, ಗಾಳಿ ಒಂದು ಧಾತು ಆಗಿದ್ಯಾ, ಮತ್ತೆ ಇಲ್ಲ ಅಂದ್ರೆ ಸಂಯುಕ್ತ ಆಗಿದ್ಯಾ? ಇಲ್ಲಿ ಒಂದು ಪೋಲ್ ಕ್ವಶನ್ ಇದೆ ಶಿಕ್ಷಕ ಮಿತ್ರರೇ. ಈ ಒಂದು ಪೋಲ್ ಕ್ವಶನ್ಗೆ ನೀವು ಪೋಲ್ ವಿಂಡೋದಲ್ಲೇ ಆನ್ಸರ್ ಮಾಡ್ಬೇಕು ಅಂತ ಕೇಳ್ಕೊಂತಾನೆ. ಕ್ವೆಶನ್ ಹೀಗಿದೆ: ಗಾಳಿಯು ಒಂದು ಮಿಶ್ರಣವಾಗಿದೆ, ಒಂದು ಧಾತುವಾಗಿದೆ, ಒಂದು ಸಂಯುಕ್ತವಾಗಿದೆ. ಥ್ಯಾಂಕ್ ಯು ಆಲ್. ಹೌದು, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಅಂದ್ರೆ ಗಾಳಿ ಒಂದು ಮಿಶ್ರಣವಾಗಿದೆ ಅಂತ ಹೇಳ್ಬೋದು. ಯಾಕೆ ಗಾಳಿನ ಒಂದು ಮಿಶ್ರಣ ಅಂತ ಹೇಳ್ತಾ ಇದೀವಿ ಅಂತ ನೋಡೋದಾದ್ರೆ, ನಾವ್ ಈಗಷ್ಟೇ ನೋಡಿದ್ವಿ, ಗಾಳಿ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಒಂದು ಧಾತು ಇರ್ಬೋದು ಅಥವಾ ಕಾಂಪೌಂಡ್ ಇರ್ಬೋದು, ಈ ಎಲ್ಲವುಗಳ ಮಿಶ್ರಣ ಆಗಿದೆ. ಯಾಕೆ ಅಂದ್ರೆ ಆ ಧಾತು ಮತ್ತೆ ಸಂಯುಕ್ತಗಳ ನಡುವೆ ಯಾವುದೇ ಒಂದು ಕೆಮಿಕಲ್ ಬಾಂಡ್ ಇಲ್ಲ, ಯಾವುದೇ ರಾಸಾಯನಿಕ ಬಂಧ ಇಲ್ಲದೆ ಇರೋದ್ರಿಂದ ಇದು ಒಂದು ಮಿಶ್ರಣ ಅಂತ ಹೇಳ್ಬೋದು. ಈ ಮಿಶ್ರಣಗಳನ್ನ ನಾವು ಸೆಪರೇಟ್ ಮಾಡೋಕ್ಕೆ ಸಾಧ್ಯ ಇರೋದ್ರಿಂದ ನಾವೇನಂತ ಹೇಳ್ಬೋದು, ಈ ಗಾಳಿ ಅನ್ನುವಂತಹ ಒಂದು ಮ್ಯಾಟರ್ ಏನಿದೆ, ಒಂದು ವಸ್ತು ಏನಿದೆ ಅಥವಾ ಗಾಳಿ ಏನಿದೆ, ಇದು ಒಂದು ಮಿಶ್ರಣ ಅಂತ ಹೇಳ್ಬೋದು. ಈಗ ಗಾಳಿಯ ಗುಣಲಕ್ಷಣಗಳ ಬಗ್ಗೆ ನೋಡ್ತಾ, ಇಲ್ಲಿ ನಾವು ನೋಡ್ತಾ ಇರ್ಬೋದು, ಮೊದಲನೆಯದಾಗಿ ಗಾಳಿ ಸ್ಥಳವನ್ನ ಆಕ್ರಮಿಸಿಕೊಳ್ಳುತ್ತೆ, ಗಾಳಿ ತೂಕವನ್ನ ಹೊಂದಿದೆ, ಮತ್ತೆ ಗಾಳಿ ಒತ್ತಡವನ್ನ ಹೇರುತ್ತದೆ. ಈ ಮೂರು ಗಾಳಿಯ ಗುಣಲಕ್ಷಣಗಳ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈಗಷ್ಟೇ ನಮ್ಮ ವಿಶ್ವಜಾ ಮೇಡಮ್ ಅವ್ರು ಹೇಳಿದ್ರು, ಅನುಭವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮತ್ತು ಅದ್ರ ಪ್ರಾಮುಖ್ಯತೆಯನ್ನ ನೋಡಿದ್ವಿ. ಸೊ ಪ್ರಯೋಗಗಳನ್ನ ಮಾಡಿಸೋದ್ರ ಮೂಲಕ ಮಕ್ಕಳಿಗೆ ಅನುಭವ ಸಿಗುತ್ತೆ. ಹಾಗಿದ್ರೆ ಈ ಗಾಳಿ ಸ್ಥಳವನ್ನ ಆಕ್ರಮಿಸಿಕೊಳ್ಳುತ್ತದೆ ಅನ್ನೋ ಒಂದು ಪರಿಕಲ್ಪನೆಯನ್ನ ಮಕ್ಕಳಲ್ಲಿ ಮೂಡಿಸ್ಬೇಕು ಅಂದ್ರೆ ನಾವು ಇಲ್ಲಿ ತೋರಿಸಿರುವಂತಹ ಒಂದು ಚಟುವಟಿಕೆಯನ್ನ ಮಾಡ್ಬೋದು. ಈ ಚಟುವಟಿಕೆಯನ್ನ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಒಂದು ಬಾಟಲಿ, ಮತ್ತೆ ಬಲೂನ್, ಮತ್ತೆ ಒಂದು ಪಿನ್. ಮೊದಲಿಗೆ ಮಕ್ಕಳಿಗೆ ಏನ್ ಹೇಳ್ಬೋದು, ಬಾಟಲ್ಗೆ ಒಂದು ಬಲೂನ್ ಅನ್ನ ಕೊಟ್ಟು ಅದನ್ನ ಅಟ್ಯಾಚ್ ಮಾಡಿ ತೋರಿಸಿರೋ ರೀತಿ ಆ ಬಲೂನ್ ಅನ್ನ ಊದೋದಿಕ್ಕೆ ಹೇಳ್ಬೋದು. ಅಂದ್ರೆ ಆ ಬಲೂನಿನ ಗಾತ್ರವನ್ನ ಜಾಸ್ತಿ ಮಾಡೋದಿಕ್ಕೆ ಹೇಳ್ಬೋದು. ಅವ್ರು ಎಷ್ಟೇ ಪ್ರಯತ್ನ ಪಟ್ರು ಆ ಬಲೂನಿನ ಗಾತ್ರ ಜಾಸ್ತಿ ಆಗೋದಿಲ್ಲ. ಆಗ ನಾವು ರಿಫ್ಲೆಕ್ಟಿವ್ ಕ್ವೆಶನ್ಸ್ ನ ಕೇಳ್ಬೋದು. ಅಂದ್ರೆ ಸೆಕೆಂಡ್ ಸ್ಟೇಜ್ ಏನಿದೆ, ರಿಫ್ಲೆಕ್ಷನ್ ಅಂತ, ಸ್ವ ಅವಲೋಕನ. ಸೊ ಮಕ್ಕಳಿಗೆ ಅವರು ಆ ಒಂದು ಪರಿಕಲ್ಪನೆ ಕುರಿತು, ಅಂದ್ರೆ ಆ ಅನುಭವ ಏನಾಯ್ತಲ್ಲ, ಎಷ್ಟು ಗಾಳಿ ಊದಿದ್ರು ಕೂಡ ಆ ಬಲೂನ್ ನ ಗಾತ್ರ ಜಾಸ್ತಿ ಆಗ್ತಾನೆ ಇಲ್ಲ. ಒಂದ್ ಫೀಲ್ ಆಯ್ತು ಅವ್ರಿಗೆ. ಆ ಅನುಭವ ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನ್ ಮಾಡ್ಬೇಕಾಗುತ್ತೆ, ಒಂದು ಇದನ್ನ ಕೇಳ್ಬೇಕು, ಅಂದ್ರೆ ಕ್ವೆಶನ್ಸ್ ಅನ್ನ ಕೇಳ್ಬೋದು. ಏನ್ ಕ್ವೆಶನ್ಸ್ ನ ಕೇಳ್ಬೋದು? ಹಾಗಿದ್ರೆ ಬಲೂನ್ ನ ಗಾತ್ರ ಜಾಸ್ತಿ ಆಗ್ತಿಲ್ಲ ಅಲ್ಲ, ಏನ್ ಕಾರಣಕ್ಕೆ ಆಗಾಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೋದು, ಒಂದು ಪಿನ್ ಅನ್ನ ತಗೊಂಡು ಆ ಬಾಟಲಿಗೆ ಒಂದ್ 2-3 ಕಡೆ ನಾವೇನ್ ಮಾಡ್ಬೋದು, ಬಾಟಲಿಯನ್ನ ತೂತ್ ಮಾಡ್ಬೋದು. ತೂತ್ ಮಾಡಿ ಮತ್ತೆ ಮಕ್ಕಳಿಗೆ ಆ ಒಂದು ಬಲೂನಿನ ಗಾತ್ರವನ್ನ ಜಾಸ್ತಿ ಮಾಡೋದಿಕ್ಕೆ ಹೇಳ್ಬೋದು. ಸೊ ಹೀಗೆ ಹೇಳಿದಾಗ ಏನಾಗ್ಬೋದು, ಆ ಬಲೂನ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಯಾವ ಕಾರಣಕ್ಕೆ ಇನ್ಕ್ರೀಸ್ ಆಗ್ತಿದೆ ಅಂತ ನೋಡೋದಾದ್ರೆ, ಆ ಬಾಟಲಿಯ ಒಳಗೆ ಗಾಳಿ ತುಂಬಿಕೊಂಡಿತ್ತು. ಯಾವಾಗ ಹೋಲನ್ನ ಮಾಡಿದ್ವಿ, ಆ ಬಲೂನಿನ ಗಾತ್ರ ಜಾಸ್ತಿ ಆಗ್ತಾ ಹೋಯ್ತು. ಯಾಕೆಂದ್ರೆ ಬಾಟಲಿ ಒಳಗಿದ್ದಂತಹ ಗಾಳಿ ಆ ರಂಧ್ರಗಳ ಮೂಲಕ ಹೊರಗೋಗೋದಕ್ಕೆ ಶುರು ಆಯ್ತು. ರಂಧ್ರಗಳ ಮೂಲಕ ಹೊರಗೋದಾಗ ಈ ಬಲೂನಿನ ಗಾತ್ರ ಹೆಚ್ಚಾಯ್ತು.
ಸೊ ಈ ಒಂದು ಚಟುವಟಿಕೆಯಿಂದ ನಾವು ಮಕ್ಕಳಿಗೆ ಏನ್ ಹೇಳ್ಬೋದು ಅಂತ ಅಂದ್ರೆ, ಗಾಳಿ ಸ್ಥಳವನ್ನ ಆಕ್ರಮಿಸಿಕೊಳ್ಳುತ್ತದೆ. ಸ್ಥಳ ಆಕ್ರಮಿಸಿಕೊಳ್ಳಿಲ್ಲ ಅಂತಿದ್ರೆ ನಾವು ಹೋಲ್ ಮಾಡದೇ ಇದ್ರೂ ಕೂಡ ಆ ಬಲೂನಿನ ಗಾತ್ರ ಏನಾಗ್ಬೇಕಿತ್ತು, ಜಾಸ್ತಿ ಆಗ್ಬೇಕಿತ್ತು. ಅದೇ ರೀತಿ ಒಂದು ಗಾಳಿಯ ಇನ್ನೊಂದು ಪ್ರಾಪರ್ಟಿಯನ್ನ ನೋಡೋದಾದ್ರೆ ಗಾಳಿಗೆ ತೂಕವಿದೆ ಅಂತ. ಈ ಒಂದು ಚಟುವಟಿಕೆಯನ್ನ ನಾವ್ ಈಗಾಗ್ಲೇ ನೋಡಿದ್ವಿ. ಈ ಚಟುವಟಿಕೆಯನ್ನು ಮಾಡೋದಿಕ್ಕೆ ಏನು 2 ಬಲೂನ್ಗಳು ಬೇಕಾಗುತ್ತೆ, ಮತ್ತೆ ದಾರ ಬೇಕಾಗ್ಬೋದು, ಮತ್ತೆ ಒಂದು ಕಡ್ಡಿ ಬೇಕಾಗ್ಬೋದು. ಈ ಚಟುವಟಿಕೆಯನ್ನ ಮಾಡಿಸೋದು ಶಾಲೆಯಲ್ಲಿ ಆಲ್ರೆಡಿ ಈ ಒಂದು ಮೆಟೀರಿಯಲ್ಸ್ ಅವೈಲಬಲ್ ಇದೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಚಟುವಟಿಕೆಯನ್ನ ನಾನು ಅನುಭವಾತ್ಮಕವಾಗಿ ಹೇಗ್ ಮಾಡ್ಬೋದು ಅಂತ ನೋಡೋದಾದ್ರೆ, ಈ ಆಕ್ಟಿವಿಟಿ ಮಾಡಿದಾಗ ಅವ್ರಿಗೆ ಒಂದು ಅನುಭವ ಸಿಗುತ್ತೆ. ಅನುಭವ ಸಿಕ್ಕಿದ್ಮೇಲೆ ಇವಾಗ ಈ ಯಾವ್ದಾದ್ರು ಒಂದು ಬಲೂನ್ ಅನ್ನ ನಾನು ಪಿನ್ನಿಂದ ಹೊಡೆದಾಕಿದ್ರೆ ಅಥವಾ ಬರ್ಸ್ಟ್ ಮಾಡಿದ್ರೆ ಏನಾಗ್ಬೋದು ಅಂತ ಮಕ್ಳಿಗೆ ಕೇಳ್ಬೋದು. ಸೊ ನಂತರ ಏನಾಗೋದನ್ನ ನಾವು ಗಮನಿಸ್ತೀವಿ, ಬಲೂನ್ ಅಂದ್ರೆ ಗಾಳಿ ಹೊಂದಿರುವಂತಹ ಬಲೂನ್ ಏನಾಗುತ್ತೆ ಒಂದು ಕಡೆ ಕೆಳಗಡೆ ವಾಲೋದನ್ನ ನಾವು ನೋಡ್ಬೋದು. ಇದಕ್ಕೆ ಏನ್ ರೀಸನ್ ಇರ್ಬೋದು ಅಂತ ನಾವು ಚರ್ಚೆ ಮಾಡ್ತಾ ಹೋದಾಗ, ಬಲೂನ್ ಒಳಗಡೆ ಇರುವಂತಹ ಗಾಳಿ ಏನಿದೆ ಅದಕ್ಕೆ ತೂಕ ಇರೋದ್ರಿಂದ ಅದು ಕೆಳಮುಖವಾಗಿ ಬಾಗ್ತಾ ಇದೆ ಅಂತ ಹೇಳ್ಬೋದು. ಈ ಚಟುವಟಿಕೆಯಿಂದ ಗಾಳಿ ತೂಕವನ್ನು ಹೊಂದಿದೆ ಅಂತ ನೋಡ್ಬೋದು. ಅದೇ ರೀತಿಯಾಗಿ ಇವಾಗ ನಾನು ಯಾವ್ದಾದ್ರು ಒಂದ್ ಬಲೂನ್ ಅನ್ನ ಊದ್ಬಿಟ್ಟು ಅದನ್ನ ಮತ್ತೆ ಆ ಬಲೂನ್ದು ಮೌತ್ ಏನಿದೆ ಅದನ್ನ ಓಪನ್ ಮಾಡ್ಬಿಟ್ರೆ ಏನಾಗುತ್ತೆ, ಅದು ಆ ಬಲೂನ್ ಇಂದ ಗಾಳಿ ಹೊರಗಡೆ ಹೋಗುತ್ತಲ್ವಾ. ಯಾವ ಕಾರಣಕ್ಕೆ ಆ ಬಲೂನ್ ಇಂದ ಗಾಳಿ ಹೊರಗಡೆ ಹೋಗುತ್ತೆ, ಏನ್ ರೀಸನ್ ಇರ್ಬೋದು? ಇಲ್ಲಿ ನಾವು ಆಪ್ಷನ್ಸ್ ನ ನೋಡ್ತಾ ಇರ್ಬೋದು. ಇಲ್ಲೇನಿದೆ ಆಪ್ಷನ್ 1 ಏನ್ ಹೇಳ್ತಾ ಇದೆ ಅಂದ್ರೆ, ಊದಿರುವ ಬಲೂನ್ ಒಳಗಿನ ಗಾಳಿಯ ಒತ್ತಡವು ಹೆಚ್ಚಾಗಿರುತ್ತೆ. ಅಂದ್ರೆ ಆ ಬಲೂನ್ ಒಳಗಡೆ ಇರುವಂತಹ ಗಾಳಿ ಏನಿದೆ ಅದ್ರ ಪ್ರೆಷರ್ ಜಾಸ್ತಿ ಇರುತ್ತೆ, ಆದ್ದರಿಂದ ಗಾಳಿ ಹೊರಗಡೆ ಹೋಗುತ್ತೆ ಅಂತ ಇದೆ. ಇನ್ನೊಂದು ಆಪ್ಷನ್ ಏನಿದೆ, ಆ ಊದಿರುವಂತಹ ಬಲೂನ್ ಒಳಗಿನ ಒತ್ತಡ ಏನಿದೆಯಲ್ಲ, ಗಾಳಿಯ ಒತ್ತಡ ಅದು ಕಡಿಮೆ ಇರುತ್ತೆ ಅಂತ ಇದೆ. ಈ 2 ಆಪ್ಷನ್ ಅಲ್ಲಿ ಯಾವ್ದು ನಿಮ್ಗೆ ಸರಿ ಅನ್ಸುತ್ತೆ ಅದನ್ನ ನೀವು ಪೋಲ್ ವಿಂಡೋದಲ್ಲೇ ಹೋಗಿ ಈಗಷ್ಟೇ ಲಾಂಚ್ ಆಗಿರುವಂತಹ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಹೌದು, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ. ಆ ಒಳಗಡೆ ಊದಿರುವಂತಹ ಬಲೂನ್ ಒಳಗಿರುವಂತಹ ಗಾಳಿ ಒತ್ತೊತ್ತಾಗಿರುತ್ತೆ. ಆದ್ದರಿಂದ ಒಳಗಡೆ ಏನಿದೆ ಆ ಪ್ರೆಷರ್ ಹೆಚ್ಚಾಗಿರುತ್ತೆ ವಾತಾವರಣದ ಗಾಳಿಯ ಒತ್ತಡಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಆದ್ದರಿಂದ ನಮ್ಗೆ ಈಗಾಗ್ಲೇ ತಿಳಿದಿದೆ ಗಾಳಿ ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಚಲಿಸುತ್ತೆ ಅಂತ. ಇಲ್ಲಿ ಬಲೂನ್ ಒಳಗೆ ಹೆಚ್ಚಿನ ಒತ್ತಡದ ಪ್ರದೇಶ ಇದೆ ಮತ್ತೆ ವಾತಾವರಣದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಇದೆ. ಆದ್ದರಿಂದ ಗಾಳಿ ಒಳಗಡೆಯಿಂದ ಮತ್ತೆ ವಾತಾವರಣಕ್ಕೆ ಏನಾಗ್ತಾ ಇದೆ, ಎಸ್ಕೇಪ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಗಾಳಿ ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಚಲಿಸುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಚಟುವಟಿಕೆಯನ್ನ ಮಾಡೋದ್ರ ಮೂಲಕ ಮಕ್ಕಳಿಗೆ ಅನುಭವವನ್ನು ಕೊಡ್ಬೋದು. ಈ ಚಟುವಟಿಕೆಯನ್ನ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು 2 ಬಲೂನ್ಗಳು, ಒಂದು ಸಣ್ಣ ಗಾತ್ರದ ಬಲೂನು, ಇನ್ನೊಂದು ದೊಡ್ಡ ಗಾತ್ರದ ಬಲೂನು. ಅದ್ರ ಜೊತೆಗೆ ಅವೆರಡನ್ನು ಜಾಯಿನ್ ಮಾಡೋದಕ್ಕೆ ಒಂದು ಸ್ಟ್ರಾ ಅಲಾಂಗ್ ವಿತ್ ಸೆಲೋ ಟೇಪ್ ಅಂತ ಹೇಳ್ಬೋದು. ಮೊದಲಿಗೆ ಮಕ್ಕಳಿಗೆ 2 ಗಾತ್ರದ ಬಲೂನ್ ಅನ್ನ ತಗೊಂಡು ಸೆಲೋ ಟೇಪ್ ಅನ್ನ ಸಹಾಯದಿಂದ ಆ ಸ್ಟ್ರಾನ 2 ತುದಿಗಳಿಗೆ ತೋರಿಸಿರೋ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹೇಳ್ಬೋದು. ಅಟ್ಯಾಚ್ ಮಾಡಿದ್ಮೇಲೆ ಸ್ಟ್ರಾನ ಮಧ್ಯಭಾಗದಲ್ಲಿ ನಾನು ಕ್ಲೋಸ್ ಮಾಡಿಟ್ಕೋಬೇಕಾಗುತ್ತೆ. ಗಾಳಿ ಯಾವ್ದ್ರಿಂದನೂ ಒಂದು ಬಲೂನ್ ಇಂದ ಇನ್ನೊಂದು ಬಲೂನ್ಗೆ ಚಲಿಸದೇ ಇರೋ ರೀತಿ ಮಾಡ್ಬೇಕು. ನಂತರ ಮಕ್ಕಳಿಗೆ ನಾವು ರಿಫ್ಲೆಕ್ಟಿವ್ ಕ್ವೆಶನ್ಸ್ ಅನ್ನ ಕೇಳ್ಬೋದು, ಸ್ವಾವಲೋಕನ ಪ್ರಶ್ನೆಗಳನ್ನ. ಯಾವ ರೀತಿ ಕೇಳ್ಬೋದು, ಈಗ ನಾನು ಈ ಒಂದು ಸ್ಟ್ರಾ ಅನ್ನ ಬಿಟ್ರೆ, ಸ್ಟ್ರಾ ಮೂಲಕ ಗಾಳಿ ಹಾದು ಹೋಗೋದಕ್ಕೆ ಬಿಟ್ರೆ ಗಾಳಿ ಯಾವ ಬಲೂನಿಂದ ಯಾವ ಬಲೂನಿಗೆ ಚಲಿಸುತ್ತೆ ಅಂತ ಕೇಳ್ಬೋದು. ನಂತರ ಆ ಚಟುವಟಿಕೆಯನ್ನ ಮಾಡೋದಕ್ಕೆ ಬಿಡ್ಬೋದು. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕ ಬಲೂನ್ ಏನಿದೆ ಅದರಲ್ಲಿ ಗಾಳಿಯ ಅಣುಗಳು ಒತ್ತೊತ್ತಾಗಿದ್ದಾವೆ. ಗಾಳಿಯ ಅಣುಗಳು ಒತ್ತೊತ್ತಾಗಿರೋದ್ರಿಂದ ಫೋರ್ಸ್ ಬೈ ಏರಿಯಾ ಏನಿದೆ ಅಂದ್ರೆ ಪ್ರೆಷರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಂದ್ರೆ ಗಾಳಿಯ ಒತ್ತಡ ಚಿಕ್ಕ ಬಲೂನ್ ನಲ್ಲಿ ಜಾಸ್ತಿ ಇರುತ್ತೆ. ದೊಡ್ಡ ಬಲೂನ್ ನಲ್ಲಿ ಕಂಪ್ಯಾರಿಟಿವ್ಲಿ ಗಾಳಿಯ ಅಣುಗಳು ಸ್ವಲ್ಪ ದೂರ ದೂರ ಇರೋದ್ರಿಂದ ಅಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗುತ್ತೆ. ನಮ್ಗೆ ಈಗಾಗ್ಲೇ ತಿಳಿದಿದೆ ಗಾಳಿ ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಚಲಿಸುತ್ತೆ. ಆದ್ದರಿಂದ ಗಾಳಿ ಇವೆರಡು ಅರೇಂಜ್ ಮಾಡಿ ಸ್ಟ್ರಾ ಮೂಲಕ ನಾವು ಕನೆಕ್ಟ್ ಮಾಡಿದಾಗ ಸಣ್ಣ ಗಾತ್ರದ ಬಲೂನ್ ನಿಂದ ದೊಡ್ಡ ಗಾತ್ರದ ಬಲೂನ್ ಕಡೆ ಗಾಳಿ ಚಲಿಸೋದನ್ನ ನಾವು ನೋಡ್ಬೋದು. ಅಸೆಸ್ಮೆಂಟ್ ಅಂದ್ರೆ ನಾವ್ ಯಾವ್ದೇ ಒಂದು ಇವಾಗ ಅಸೆಸ್ಮೆಂಟ್ ಅಂತ ಬಂದ್ರೆ ಹಾಗಂದ್ರೆ ಏನು ಅಂತ ನೋಡೋದಾದ್ರೆ, ವಿದ್ಯಾರ್ಥಿಗಳ ಲರ್ನಿಂಗ್ ಔಟ್ಕಮ್ಸ್ ಅಥವಾ ಕಲಿಕಾ ಫಲಗಳನ್ನ ಸಾಧಿಸಿದ್ದಾರಾ ಅಥವಾ ಇಲ್ವಾ, ಆ ಸಾಧಿಸಿದ್ದಾರೆಯೇ ಎಂಬುದನ್ನ ನಿರ್ಧರಿಸ್ತೀವಲ್ಲ, ಆ ಒಂದು ಪ್ರಕ್ರಿಯೆಯನ್ನೇ ನಾವು ಅಸೆಸ್ಮೆಂಟ್ ಅಂತ ಹೇಳ್ಬೋದು. ಹಾಗಿದ್ರೆ ಅಸೆಸ್ಮೆಂಟ್ ನ ನಾವ್ ಯಾಕೆ ಮಾಡ್ಬೇಕು? ಮೊದಲನೆಯದಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಕ್ರಿಯೆಯನ್ನ ನೀಡಲು, ಅಂದ್ರೆ ಅವ್ರಿಗೆ ಫೀಡ್ಬ್ಯಾಕ್ ಕೊಡೋದಿಕ್ಕೆ, ನಮಗೂ ಫೀಡ್ಬ್ಯಾಕ್ ತಗೊಳ್ಳೋದಿಕ್ಕೆ ಅಂತಾನು ಹೇಳ್ಬೋದು. ಇದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಶಾಲೆಗಳಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ಈ ಒಂದು
ಮಾಡೋದ್ರಿಂದ ಈ ರೀತಿ ಮಕ್ಕಳಿಗೆ ಫೀಡ್ಬ್ಯಾಕ್ ಕೊಡೋದಕ್ಕೆ ನಾವೇನ್ ಅಸೆಸ್ ಮಾಡ್ತೀವಲ್ಲ, ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಲರ್ನಿಂಗ್ ಗ್ಯಾಪ್ ಏನಿದೆ ಅದು ನಮ್ಗೆ ಗೊತ್ತಾಗುತ್ತೆ. ಆ ಲರ್ನಿಂಗ್ ಗ್ಯಾಪ್ ಗೊತ್ತಾದ್ರೆ ನಾವು ಇಮಿಡಿಯೇಟ್ ಆಗಿ ಆ ಮಗುಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ಮೋಸ್ಟ್ಲಿ ನನ್ನ ಮೆಥಡಾಲಜಿ ಚೇಂಜ್ ಮಾಡ್ಕೊಂಡ್ರೆ ಆ ಮಗುಗ್ ಅರ್ಥ ಆಗ್ಬೋದು. ಇಲ್ಲ ಆ ಮಗು ಯಾವ ರೀತಿ ಹೇಳ್ಕೊಟ್ರೆ ಕಲಿಯುತ್ತೆ, ಆ ವಿಧಾನದಲ್ಲಿ ನಾವು ಹೇಳ್ಕೊಟ್ಟಾಗೂ ಕೂಡ ಆ ಮಗು ಕಲಿಬಹುದು. ಸೊ ಫೈನಲಿ ನಾನು ಏನ್ ಅಸೆಸ್ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಮಗು ಗೊತ್ತಾಗಿದ್ಯಾ ಗೊತ್ತಾಗಿಲ್ವಾ ಆ ಒಂದು ಫೀಡ್ಬ್ಯಾಕ್ ಅನ್ನ ಪಡ್ಕೊಳ್ಳೋದಿಕ್ಕೆ. ಸೊ ಗೊತ್ತಾದ್ಮೇಲೆ ಆ ಕಲಿಕಾ ಫಲವನ್ನ ಅಚೀವ್ ಮಾಡೋದಕ್ಕೆ ನಾನು ಏನು ನೆಕ್ಸ್ಟ್ ಸ್ಟೆಪ್ ತಗೋಬಹುದು ಅಂತ ತಿಳ್ಕೊಳ್ಳೋದಿಕ್ಕೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಸಾಧನೆಯನ್ನ ಪ್ರಮಾಣೀಕರಿಸೋದು. ಅದು ಫಸ್ಟ್ ಒನ್ ಬಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ಆಯ್ತು. ಸೆಕೆಂಡ್ ಪಾಯಿಂಟ್ ನಾವೇನ್ ನೋಡಿದ್ವಿ, ಇದು ಸಮ್ಮೇಟಿವ್ ಅಸೆಸ್ಮೆಂಟ್ ನಮ್ಮ ಶಾಲೆಗಳಲ್ಲಿ ಮಾಡ್ತಾ ಇದೀವಿ. ಅಂದ್ರೆ ಮಗು ಆ ಕಲಿಕಾ ಫಲವನ್ನ ಅಚೀವ್ ಮಾಡಿದ್ಯಾ ಇಲ್ವಾ, ಆ ಪರಿಕಲ್ಪನೆಯನ್ನ ಕಲ್ತಿದ್ಯಾ ಇಲ್ವಾ ಅಂತ ನಾವು ಅಲ್ಲಿ ಪ್ರಮಾಣೀಕರಿಸ್ಬಿಡ್ತೀವಿ. ಮತ್ತೆ ನಾವು ಅದು ಬದಲಾವಣೆ ಮಾಡೋದಿಕ್ಕೆ ಆ ಟೈಮಲ್ಲಿ ಆಗೋದಿಲ್ಲ. ಕಲ್ತಿದೆ ಕಲ್ತಿಲ್ಲ ಅಷ್ಟೇ ನಾವು ಸರ್ಟಿಫೈ ಮಾಡೋದನ್ನ ನೋಡ್ಬೋದು. ಮೂರನೇದು ಬಂದು ವ್ಯವಸ್ಥೆಯ ಸುಧಾರಣೆಗಾಗಿ, ಅಂದ್ರೆ ಟು ಇಂಪ್ರೂವ್ ದ ಸಿಸ್ಟಮ್. ಮೇಯ್ನ್ ಆಗಿ ಈ ವರ್ಷ ಏನು ನ್ಯಾಸ್ ಎಕ್ಸಾಮ್ ಆಗ್ತಾ ಇದೆ ಅದಕ್ಕೂ ಇದಕ್ಕೂ ಕನೆಕ್ಷನ್ ಇದೆ ಅಂತಾನೆ ಹೇಳ್ಬೋದು. ಯಾವ್ದೇ ನಮ್ಮ ಎಜುಕೇಶನ್ ಸಿಸ್ಟಮ್ ಏನಿದೆ ಅದನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ನ್ಯಾಸ್ ಎಕ್ಸಾಮ್ ನ ಮಾಡ್ತಾ ಇದ್ದಾರೆ. ನ್ಯಾಸ್ ಎಕ್ಸಾಮ್ ರಾಷ್ಟ್ರೀಯ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಅಂತ ಏನಿದೆ, ಇದರ ಫೈಂಡಿಂಗ್ಸ್ ಏನ್ ಬರುತ್ತೆ, ಫಲಿತಾಂಶ ಏನ್ ಬರುತ್ತೆ ಅದನ್ನ ಬಳಸ್ಕೊಂಡು ನಾವು ಏನ್ ಓದ್ತೀವಲ್ವಾ, NEP 2020 ಇರ್ಬೋದು, ಅದೇ ರೀತಿಯಾಗಿ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಏನಿದೆ, ಇವುಗಳಲ್ಲೆಲ್ಲ ಏನ್ ಮಾಡ್ತಾರೆ, ಇದನ್ನ ಫೈಂಡಿಂಗ್ಸ್ ನ ಯೂಸ್ ಮಾಡ್ಕೊಂಡು ಅದರಲ್ಲಿ ಇಂಪ್ರೂವ್ಮೆಂಟ್ಗೆ ಯಾವ ರೀತಿ ನಾನು ಆ ಕಲಿಕಾ ಫಲ ಅಚೀವ್ ಮಾಡೋದಕ್ಕೆ ನಾವೇನ್ ಮಾಡ್ಬೋದು ಅನ್ನೋ ಸಲಹೆಗಳನ್ನ ನೀಡೋದನ್ನ ನೋಡ್ಬೋದು. ಹಾಗಿದ್ರೆ ನನ್ನ ಬೋಧನಾ ಕಲಿಕೆಯಲ್ಲಿ ಅಸೆಸ್ಮೆಂಟ್ ಅನ್ನೋದು ಅಧ್ಯಾಯ ಮುಗಿದ ಮೇಲೇನೆ ಮಾಡ್ಬೇಕು ಅಂತಾನ? ಇಲ್ಲ, ಹೌದು, ನಾವೀಗಷ್ಟೇ ನೋಡಿದ್ವಿ. ಒಂದು ಬೋಧನಾ ಕಲಿಕೆಯ ವಿಧಾನ ಅಂತ ಅಂದ್ರೆ ಅಸೆಸ್ಮೆಂಟ್ ಅನ್ನೋದು ಒಂದು ಭಾಗ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಒಂದು ಬೋಧನಾ ಕಲಿಕೆ ವಿಧಾನ ಅಂತ ಬಂದಾಗ ಅದ್ರಲ್ಲಿ ಏನೇನೆಲ್ಲ ಇರುತ್ತೆ? ಮೊದಲನೆಯದಾಗಿ ಕಲಿಕಾ ಫಲ. ನಾವು ಆ ಮಗು ಯಾವ ಒಂದು ಕಲಿಕಾ ಫಲವನ್ನ ಅಚೀವ್ ಮಾಡ್ಬೇಕು ಅನ್ನೋದು ಆಸ್ ಎ ಟೀಚರ್ ನಮಗ್ ಗೊತ್ತಿರ್ಬೇಕಾಗಿರುತ್ತೆ ಫಸ್ಟ್ ಥಿಂಗು. ಮತ್ತೆ ಆ ಒಂದು ಟೀಚಿಂಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಆ ಟೀಚಿಂಗ್ ಲರ್ನಿಂಗ್ ಮೆಥಡಾಲಜಿ ಏನಿದೆ ಅದ್ರಲ್ಲಿ ವಿದ್ಯಾರ್ಥಿಗಳು ಹೇಗ್ ಕಲಿತಾರೆ ಅಂತ ತಿಳ್ಕೊಂಡಿರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರು ಯಾವ ರೀತಿ ಕಲಿತಾರೆ ಅನ್ನೋದ್ರ ಮೇಲೆ ನಾವು ಆ ರೀತಿ ಹೇಳ್ಕೊಟ್ಟಾಗ ಅವ್ರ ಒಂದು ಕಲಿಕೆ ಪೂರ್ಣಗೊಳ್ಳುತ್ತೆ. ಅಂದ್ರೆ ಅವರು ಕಲಿಕಾ ಫಲವನ್ನು ಅಚೀವ್ ಮಾಡ್ಬೋದು ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಅವರ ಮೆಥಡಾಲಜಿ, ಯಾವ ಸ್ಟೈಲು, ಲರ್ನಿಂಗ್ ಸ್ಟೈಲ್ ಸ್ಟೂಡೆಂಟ್ಸ್ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಆ ಕಲಿಕೆಯನ್ನ ಹೇಗೆ ಅಳೆಯೋದು, ಅಂದ್ರೆ ಕಲಿಕೆಯನ್ನ ಅಳತೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಅಳತೆ ಮಾಡಿಲ್ಲ ಅಂದ್ರೆ ಅವರು ಲರ್ನಿಂಗ್ಸ್ ಆಗಿದ್ಯಾ ಇಲ್ವಾ ಅಂತ ನನ್ಗೆ ಗೊತ್ತಾಗೋದೇ ಇಲ್ಲ, ಅದು ಅಚೀವ್ ಆಗಿದ್ಯಾ ಲರ್ನಿಂಗ್ ಔಟ್ಕಮ್ ಅಚೀವ್ ಆಗಿಲ್ವಾ ಅಂತ ಅಂದ್ಬಿಟ್ಟು. ಸೊ ಹೇಗ್ ನಾನ್ ಮಾಡ್ಬೋದು ಈ ಕಲಿಕಾ ವಿಧಾನಗಳ ಮೂಲಕ? ಅಂದ್ರೆ ನಾನು ಹೇಳ್ಕೊಡೋದು ಕೆಲವೊಂದು ಮಕ್ಕಳು ಆಟ ಆಡ್ಸಿದ್ರೆ ಕಲಿತಾರೆ, ರೋಲ್ ಪ್ಲೇ ಮೂಲಕ ಕಲಿಬಹುದು, ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಪ್ರಯೋಗಗಳನ್ನ ಮಾಡಿಸೋದ್ರ ಮೂಲಕ ಕಲಿತಾರೆ. ಇದೆಲ್ಲ ಮಾಡಿದ್ಮೇಲೆ ಆ ಚಟುವಟಿಕೆಗಳನ್ನ ಮಾಡ್ಬೇಕಾದ್ರೇನೆ, ಅಂದ್ರೆ ಅನುಭವವನ್ನ ನೀಡ್ಬೇಕಾದ್ರೇನೆ ಅದಕ್ಕೆ ಸಂಬಂಧಪಟ್ಟ ರಿಫ್ಲೆಕ್ಟಿವ್ ಕ್ವಶನ್ಸ್ ಅನ್ನ ಕೇಳೋದ್ರ ಮೂಲಕ ನಮ್ಗೆ ಗೊತ್ತಾಗುತ್ತೆ ಆ ಒಂದು ಕಲಿಕಾ ಫಲ ಅಚೀವ್ ಆಗ್ತಿದ್ಯಾ ಅಥವಾ ಕಾನ್ಸೆಪ್ಟ್ ಅರ್ಥ ಆಗಿದ್ಯಾ ಇಲ್ವಾ, ಮಗುಗೆ ಎಲ್ಲಿ ತನಕ ಅರ್ಥ ಆಗಿದೆ, ಎಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಬೇಕಾಗಿದೆ, ಆ ಲರ್ನಿಂಗ್ ಗ್ಯಾಪ್ ಗೊತ್ತಾಗುತ್ತೆ. ಸೊ ಹಾಗಿದ್ರೆ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ತಯಾರು ಮಾಡ್ಬೇಕು ಅಂತ ಅಂದ್ರೆ ಆ ಪತ್ರಿಕೆಯಲ್ಲಿ ಸುಲಭ ಮಟ್ಟದ ಪ್ರಶ್ನೆಗಳಿಂದ ಹಿಡಿದು ಕಠಿಣ ಮಟ್ಟದ ಪ್ರಶ್ನೆಗಳವರೆಗೂ ಆ ಪ್ರಶ್ನೆಗಳಿರೋದನ್ನ ನಾವು ಆರ್ಡರ್ ಅಲ್ಲಿ ನೋಡ್ಬೋದು. ಏನೇನಿದೆ ಹಾಗಿದ್ರೆ? ರಿಮೆಂಬರ್ ಲೆವೆಲ್ ಕ್ವಶನ್ಸ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕ್ವಶನ್ಸ್ ಇರುತ್ತೆ, ಅಂದ್ರೆ ತಿಳುವಳಿಕೆ ಬಗ್ಗೆ, ಮತ್ತೆ ಅನ್ವಯಿಸುವುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಇರುತ್ತೆ, ವಿಶ್ಲೇಷಣೆ ಬಗ್ಗೆ ಕ್ವಶನ್ಸ್ ಇರುತ್ತೆ, ಮೌಲ್ಯಮಾಪನ ಮಾಡುವುದು ಇದು ಒಂದು ಕೂಡ ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಒಂದು ಲೆವೆಲ್ ಅಂತ ಹೇಳ್ಬೋದು, ಮತ್ತೆ ಸೃಷ್ಟಿಸುವುದು. ಇಲ್ಲಿ ರಿಮೆಂಬರಿಂಗ್ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನಿದೆ, ಈ ಎರಡು ಕೂಡ ಸುಲಭ ಮಟ್ಟದ ಪ್ರಶ್ನೆಗಳಾಗಿರುತ್ತೆ. ಪ್ರತಿಯೊಂದು ಪತ್ರಿಕೆಯಲ್ಲೂ ನಾವು ಲೋವರ್ ಆರ್ಡರ್ ಇಂದ ಹೈಯರ್ ಆರ್ಡರ್ ಹೋಗ್ಬೇಕಾಗುತ್ತೆ. ಅನ್ವಯಿಸುವುದು, ವಿಶ್ಲೇಷಿಸುವುದಿರ್ಬೋದು, ಇವ್ಯಾಲ್ಯೂಯೇಟ್ ಮಾಡೋದಿರ್ಬೋದು, ಮತ್ತೆ ಕ್ರಿಯೇಟ್ ಮಾಡೋದು, ಇವೆಲ್ಲವೂ ಕೂಡ ಹೈಯರ್ ಆರ್ಡರ್ ಥಿಂಕಿಂಗ್ ಗೆ ಸಂಬಂಧಪಟ್ಟ ಪ್ರಶ್ನೆಗಳಾಗಿರ್ತವೆ. ಈ ಲೆವೆಲ್ಸ್ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ರಿಮೆಂಬರಿಂಗ್ ಕ್ವೆಶನ್ಸ್ ಅನ್ನ ಮಗು ಅಟೆಂಪ್ಟ್ ಮಾಡ್ಬೇಕು, ಅದಕ್ಕೆ ಆನ್ಸರ್ ಮಾಡ್ಬೇಕು ಅಂದ್ರೆ ಮಗು ಏನ್ ಮಾಡ್ಬೇಕಾಗುತ್ತೆ, ಆ ಪರಿಕಲ್ಪನೆಗಳನ್ನ, ಆ ಬೇಸಿಕ್ ಪರಿಕಲ್ಪನೆಗಳು ಏನಿದಾವೆ, ಕಾನ್ಸೆಪ್ಟ್ಸ್ ಏನಿದೆ ಅದನ್ನ ರೀಕಾಲ್ ಮಾಡ್ಕೋಬೇಕಾಗುತ್ತೆ. ಫ್ಯಾಕ್ಟ್ಸ್ ಅನ್ನು ರೀಕಾಲ್ ಮಾಡ್ಕೊಂಡ್ರೆ ಅವಾಗ ಆ ರಿಮೆಂಬರಿಂಗ್ ಲೆವೆಲ್ ಕ್ವೆಶನ್ಸ್ ಅನ್ನ ಮಗು ಅಟೆಂಡ್ ಮಾಡಕ್ ಆಗುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ನಾವು ನೋಡ್ತಾ ಇರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಇದು ಎರಡನೇ ಹಂತ. ಇದು ಸುಲಭದಿಂದ ಕಠಿಣದ ಕಡೆಗೆ ಹೋಗ್ತಾ ಇರೋದನ್ನ ನಾವು ನೋಡ್ಬೋದು. ಒಂದು ಕಾನ್ಸೆಪ್ಟ್ ಅನ್ನ ಮಗುಗೆ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇದೆ ಅಥವಾ ಒಂದು ಐಡಿಯಾನ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇದೆ ಅಂತ
ತಿಳ್ಕೊಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಕ್ವಶನ್ಸ್ ಅನ್ನ ಕೇಳ್ಬೋದಾಗಿದೆ. ಅಂದ್ರೆ ಆ ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕು ಅಂದ್ರೆ ಮಗು ಏನ್ ಮಾಡ್ಬೇಕು, ಆ ಕಾನ್ಸೆಪ್ಟ್ ಅನ್ನ ವಿವರಿಸೋದಕ್ಕೆ ಆಗಿರ್ಬೇಕು. ಅವಾಗ ಮಾತ್ರ ಆ ಪ್ರಶ್ನೆಗೆ ಆನ್ಸರ್ ಮಾಡಕ್ಕಾಯ್ತು ಅಂದ್ರೆ ಆ ಒಂದು ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ಲೆವೆಲ್ ಇದೆ ಅಂತ ಹೇಳ್ಬೋದಾಗಿದೆ. ಮೂರನೇದು ಅನ್ವಯಿಸುವುದು. ಸೊ ಅಪ್ಲೈಯಿಂಗ್ ಅಂದ್ರೆ ಯಾವುದೇ ಒಂದು ಪರಿಕಲ್ಪನೆಯ ಬಗ್ಗೆ ತಿಳ್ಕೊಂಡ್ಮೇಲೆ ಆ ಒಂದು ಇನ್ಫಾರ್ಮೇಶನ್ ಅನ್ನ ಹೊಸ ಸಂದರ್ಭಗಳಲ್ಲಿ, ಹೊಸ ಸಿಚುಯೇಷನ್ ಅಲ್ಲಿ ನಾವು ಅಪ್ಲೈ ಮಾಡ್ಬೇಕಾಗುತ್ತೆ. ಮೇನ್ ಆಗಿ ನ್ಯಾಸ್ ಅಲ್ಲಿ ಬರುವಂತಹ ಎಲ್ಲಾ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಬಂದು ಅಪ್ಲೈ ಲೆವೆಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೆ ಕಲಿತಂತಹ ಪರಿಕಲ್ಪನೆಗಳನ್ನ ದಿನನಿತ್ಯ ಜೀವನದಲ್ಲಿ ಅಥವಾ ಹೊಸ ಸಂದರ್ಭಗಳಲ್ಲಿ ಅವಕಾಶ ಮಾಡ್ಕೊಳ್ಳೋಕೆ ಆದ್ರೆ ಮಾತ್ರ ಆ ಕ್ವೆಶನ್ಸ್ ಅನ್ನ ನಾವು ಮಕ್ಕಳು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಲೆವೆಲ್ ಬಂದಾಗ ಅನಲೈಸ್ ಲೆವೆಲ್ ಕ್ವೆಶನ್ಸ್ ಅಂತ ಬರುತ್ತೆ. ಇದು ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವೆಶನ್ಸ್ ಆಗಿರುತ್ತೆ. ಈ ಒಂದು ಕ್ವೆಶನ್ಗೆ ಆನ್ಸರ್ ಮಾಡ್ಬೇಕು ಅಂತ ಅಂದ್ರೆ ಮಕ್ಕಳು ಐಡಿಯಾಸ್ ಅಥವಾ ಏನಾದ್ರೂ ಪರಿಕಲ್ಪನೆಗಳು ಇದ್ರೆ ಅವುಗಳ ನಡುವೆ ಒಂದು ಕನೆಕ್ಷನ್ಸ್ ನ ಡ್ರಾ ಮಾಡ್ಬೇಕಾಗುತ್ತೆ. ಅಂದ್ರೆ ಆ ಪರಿಕಲ್ಪನೆಗಳ ನಡುವೆ ಸಂಪರ್ಕವನ್ನ ರಚಿಸೋದಕ್ಕೆ ಆದ್ರೆ ಮಕ್ಕಳು ಆಗ ಮಾತ್ರ ಅನಲೈಸ್ ಲೆವೆಲ್ ಕ್ವೆಶನ್ಸ್ ಅನ್ನ ಅವರು ಅಟೆಂಡ್ ಮಾಡೋದಕ್ಕೆ ಆಗುತ್ತೆ. ಅದೇ ರೀತಿಯಾಗಿ ಮೌಲ್ಯಮಾಪನ ಮಾಡೋದು ಅಂದ್ರೆ ಏನೋ ಒಂದು ಡಿಸಿಷನ್ಗೆ ನಿರ್ಧಾರಗಳನ್ನ ಸಮರ್ಪಿಸೋದಿರ್ಬೋದು, ಅದ್ ನಿಲುವನ್ನ ಪಡೆಯಕ್ಕಾಯ್ತು ಅಂದ್ರೆ, ಜಸ್ಟಿಫೈ ಮಾಡಕ್ಕಾಯ್ತು ಅಂದ್ರೆ ದೆನ್ ಆ ಕ್ವೆಶನ್ ಬಂದು ಆ ಒಂದು ಕೆಪಾಸಿಟಿ ಮಗುಗಿದೆ ಅಂತ ಅಂದಾಗ ಖಂಡಿತ ಆ ಮಗು ಮೌಲ್ಯ ಮಾಡುವುದು ಅಂತ ಏನ್ ಹೇಳ್ತೀವಿ ಈ ಹಂತದ ಪ್ರಶ್ನೆಗಳಿಗೆ ಮಾಡಿದ್ಮೇಲೆ ಪ್ರೊಡ್ಯೂಸ್ ನ್ಯೂ ಆರ್ ಒರಿಜಿನಲ್ ವರ್ಕ್. ಆಲ್ರೆಡಿ ಸ್ವಕಾರ್ಯವನ್ನ ಮಾಡೋದನ್ನ ತೋರ್ಸೋದು ಅಥವಾ ಹೊಸದಾದ ವರ್ಕ್ ಅನ್ನೇ ಮಾಡಿ ತೋರಿಸುವಂತದ್ದು ಏನಿದೆ ಅದನ್ನ ಮಾಡೋ ಕೆಪಾಸಿಟಿ ಇದೆ ಅಂತ ಅಂದ್ರೆ ಖಂಡಿತ ಆ ಮಗು ಕ್ರಿಯೇಷನ್ ಲೆವೆಲ್ ಕ್ವಶನ್ಸ್ ಅನ್ನ ಕೇಳ್ಬೋದ, ಅಟೆಂಡ್ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿವರೆಗೆ ನಾವು ಬ್ಲೂಮ್ಸ್ ಟ್ಯಾಕ್ಸಾನಮಿ ಬಗ್ಗೆ ನೋಡಿದ್ವಿ. ಅದೇ ರೀತಿ ಪ್ರಾಪರ್ಟೀಸ್ ಆಫ್ ಏರ್ ಬಗ್ಗೆ ನೋಡಿದ್ವಿ. ಹಾಗಿದ್ರೆ ಏರ್ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ ಲೆವೆಲ್ ವೈಸ್ ಅನ್ವಯ ಹಂತದ ಪ್ರಶ್ನೆಗಳು, ಅಪ್ಲೈ ಲೆವೆಲ್ ಕ್ವಶನ್ಸ್ ಏನೇನೆಲ್ಲ ಕೇಳ್ಬೋದು, ಟೀಚರ್ ಏನನ್ನ ಆಬ್ಜೆಕ್ಟಿವ್ ಆಗಿ ಇಟ್ಕೊಂಡಿರ್ಬೋದು ಅದನ್ನೆಲ್ಲ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಕೋರ್ ಎಲಿಮೆಂಟ್ ಅಂತ ಬಂದಾಗ ಪ್ರಾಪರ್ಟಿ ಆಫ್ ಏರ್ ಅಂತ ಇದೆ. ಈ ಪ್ರಾಪರ್ಟಿ ಆಫ್ ಏರ್ ಕಾನ್ಸೆಪ್ಟ್ ಮಗು ಗ್ರಾಸ್ ಮಾಡ್ಕೊಂಡಿದ್ಯಾ ಅಂದ್ರೆ ಗ್ರಹಿಸ್ಕೊಂಡಿದ್ಯಾ ಅಂತ ತಿಳ್ಕೊಬೇಕು ಅಂದ್ರೆ ಆ ಮಗುಗೆ ಆ ಪ್ರಾಪರ್ಟಿ ಆಫ್ ಏರ್ ಅಂದ್ರೆ ಗಾಳಿಯ ಗುಣಗಳ ಕುರಿತಾದ ಜ್ಞಾನ ಇರ್ಬೇಕಾಗತ್ತೆ. ಹಾಗಿದ್ರೆ ಆ ಕಾನ್ಸೆಪ್ಟ್ ಅನ್ನ ರೀಕಾಲ್ ಮಾಡ್ಬೇಕು ಅನ್ನೋದು ನನ್ನ ಆಬ್ಜೆಕ್ಟಿವ್ ಆದ್ರೆ, ಮಗು ಗಾಳಿಯ ಗುಣಲಕ್ಷಣಗಳನ್ನ ನೆನಪಿಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಆದ್ರೆ, ಡೈರೆಕ್ಷನಲ್ ಆಬ್ಜೆಕ್ಟಿವ್ ಆದ್ರೆ, ಸೊ ಆ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಗೆ ನಾನು ಯಾವ ರೀತಿ ಕ್ವೆಶನ್ ಕೇಳ್ಬೋದು, ಯಾವ ರೀತಿ ಪ್ರಶ್ನೆ ಇರುತ್ತೆ ಅಂತ ನೋಡೋದಾದ್ರೆ, ಗಾಳಿಯು ಡ್ಯಾಶ್ ಅನ್ನು ಆಕ್ರಮಿಸಿಕೊಳ್ಳುತ್ತದೆ ಈ ರೀತಿ ಪ್ರಶ್ನೆ ಕೇಳಿದಾಗ ಮಗು ಇದಕ್ಕೆ ಆನ್ಸರ್ ಮಾಡುತ್ತು ಅಂತ ಅಂದ್ರೆ ಇಲ್ಲಿ ನಾವೇನ್ ನೋಡ್ಬೋದು, ಮಗುಗೆ ಇದನ್ನ ಆನ್ಸರ್ ಮಾಡ್ಬೇಕು ಅಂದ್ರೆ ಏನ್ ಗೊತ್ತಿರ್ಬೇಕಾಗುತ್ತೆ, ಸ್ಟೂಡೆಂಟ್ಗೆ ಗಾಳಿ ಒಂದು ದ್ರವ್ಯರಾಶಿಯಿಂದ ಮಾಡಲ್ಪಟ್ಟಿದೆ ಮತ್ತು ಅದು ಸ್ಥಳವನ್ನ ಆಕ್ರಮಿಸಿಕೊಳ್ಳುತ್ತದೆ ಅನ್ನುವಂತಹ ಒಂದು ಅಂಶ ಏನಿದೆ, ಪರಿಕಲ್ಪನೆ ಮಗು ಗೊತ್ತಿದ್ರೆ ಈ ಪ್ರಶ್ನೆಗೆ ಮಗು ಆನ್ಸರ್ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವಾಗ ಅಂಡರ್ಸ್ಟ್ಯಾಂಡ್ ಲೆವೆಲ್ ಕ್ವೆಶನ್, ಇವಾಗ ಟೀಚರ್ ನ ಉದ್ದೇಶ ಏನಿದೆ, ಪರಿಸರದಲ್ಲಿ ಗಾಳಿಯ ಇರುವಿಕೆಯನ್ನು ನಿದರ್ಶಿಸಲು, ಡೆಮಾನ್ಸ್ಟ್ರೇಟ್ ಮಾಡಲು, ದೈನಂದಿನ ಸನ್ನಿವೇಶಗಳನ್ನು ವಿವರಿಸಲು ಸಾಧ್ಯವಾಗುವಂತೆ ಮಾಡೋದು. ಇದು ಟೀಚರ್ನ ಆಬ್ಜೆಕ್ಟಿವ್ ಆಗಿದೆ. ಆ ಆಬ್ಜೆಕ್ಟಿವ್ ನ ಅಚೀವ್ ಮಾಡ್ಬೇಕು ಅಂದ್ರೆ ಯಾವ ರೀತಿಯ ಪ್ರಶ್ನೆಯನ್ನ ಕೇಳ್ಬೋದು ಅಂತ ನೋಡೋದಾದ್ರೆ, ಲಿಸ್ಟ್ 2 scenarios that includes the presence of air around us. ಯಾವ್ದಾದ್ರೂ 2 ಸನ್ನಿವೇಶಗಳನ್ನ ಪಟ್ಟಿ ಮಾಡೋದಕ್ಕೆ ಹೇಳ್ಬೋದು. ಯಾವ್ದಕ್ಕೆ ಸಂಬಂಧಪಟ್ಟ ಸನ್ನಿವೇಶಗಳು ಅಂತ ನೋಡೋದಾದ್ರೆ, ನಮ್ಮ ಸುತ್ತಲಿನ ಗಾಳಿಯ ಇರುವಿಕೆಯನ್ನು ಸೂಚಿಸುವ ಸನ್ನಿವೇಶಗಳನ್ನ ಪಟ್ಟಿ ಮಾಡೋದಕ್ಕೆ ಮಕ್ಕಳಿಗೆ ಆಗ್ಬೇಕಾಗುತ್ತೆ. ಸೊ ಅದಕ್ಕೆ ಆ ಕ್ವಶನ್ಗೆ ಆನ್ಸರ್ ಮಾಡ್ಬೇಕು ಅಂದ್ರೆ ಮಗುಗೆ ಏನ್ ಗೊತ್ತಿರ್ಬೇಕಾಗುತ್ತೆ, ವಿದ್ಯಾರ್ಥಿಯು ಗಾಳಿಯ ಗುಣವನ್ನ ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ. ಆ ಗಾಳಿಯ ಗುಣಲಕ್ಷಣಗಳೇನಿದೆ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಆ ಮಗು ಇಲ್ಲಿ ಕೊಟ್ಟಿರುವಂತಹ ಕ್ವೆಶನ್ಗೆ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಬಂದು ಅನ್ವಯ ಹಂತದ ಪ್ರಶ್ನೆಗಳು. ಈ ಅನ್ವಯ ಹಂತದ ಪ್ರಶ್ನೆಗಳು ಕ್ರಿಯೇಟ್ ಮಾಡ್ಬೇಕು ಅಂತ ಅಂದ್ರೆ ಟೀಚರ್ ಏನು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ, ಗಾಳಿಯ ಗುಣಗಳ ಪರಿಕಲ್ಪನೆಗಳನ್ನ ಬಳಸ್ಬೇಕು, ನನ್ನ ತರಗತಿಯಲ್ಲಿನ ವಿದ್ಯಾರ್ಥಿಗಳು ಈ ಗುಣಲಕ್ಷಣಗಳನ್ನ ಡೈಲಿ ಲೈಫ್ ಅಲ್ಲಿ ಬಳಸ್ಕೋಬೇಕು ಅನ್ನೋದಾಗಿದ್ರೆ, ಸೊ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿಟ್ಟಿರೋದನ್ನ ನೋಡ್ಬೋದು ಅಂದ್ರೆ, ನೀರಿನ ಪಾತ್ರೆಯೊಳಗೆ ಖಾಲಿ ಪ್ಲಾಸ್ಟಿಕ್ ಬಾಟಲಿಯನ್ನು ಇಟ್ಟು ಅದನ್ನು ಹಿಸುಕಿದಾಗ ಬಾಟಲಿಯೊಳಗೆ ನೀರಿನ ಮಟ್ಟ ಏನಾಗುತ್ತದೆ ಅಂತ ಕ್ವೆಶನ್ ಕೇಳಿದ್ರೆ, ಈ ಕ್ವೆಶನ್ಗೆ ಮಗು ಆನ್ಸರ್ ಮಾಡಕ್ಕಾಯ್ತು ಅಂದ್ರೆ ಈ ಆಬ್ಜೆಕ್ಟಿವ್ ಅಚೀವ್ ಆಯ್ತು ಅಂತ ಹೇಳ್ಬೋದು.
ಹಾಗಿದ್ರೆ ಈ ಕ್ವೆಶನ್ಗೆ ಮಗು ಆನ್ಸರ್ ಮಾಡ್ಬೇಕು ಅಂದ್ರೆ ಮಗುಗೆ ಏನ್ ನಾಲೆಡ್ಜ್ ಇರ್ಬೇಕಾಗುತ್ತೆ? ಪ್ಲಾಸ್ಟಿಕ್ ಬಾಟಲಿಯನ್ನ ಹಿಸುಕಿದಾಗ ಬಾಟಲಿಯೊಳಗಿನ ಗಾಳಿ ಹೊರಗೆ ತಳ್ಳಲ್ಪಡುತ್ತದೆ ಅನ್ನೋದು ಗೊತ್ತಿರ್ಬೇಕಾಗುತ್ತೆ. ಅದ್ರ ಜೊತೆಗೆ ಬಾಟಲಿಯನ್ನು ಹಿಸುಕುವುದರಿಂದ ಅದರ ಆಂತರಿಕ ಗಾತ್ರ ಕಡಿಮೆ ಆಗುತ್ತೆ, ಒಳಗಡೆ ವಾಲ್ಯೂಮ್ ಕಡಿಮೆ ಆಗುತ್ತೆ, ಸೊ ಒಳಗಿನ ಒತ್ತಡ ಹೆಚ್ಚಿಸುತ್ತದೆ ಅನ್ನೋದು ಕೂಡ ಮಗು ಗೊತ್ತಿರ್ಬೇಕಾಗುತ್ತೆ. ಅದ್ರ ಜೊತೆಗೆ ಬಾಟಲಿಯೊಳಗಿನ ಒತ್ತಡವು ಹೆಚ್ಚುವುದರಿಂದ ಸ್ಥಳಾಂತರಗೊಂಡ ಗಾಳಿಯಿಂದಾಗಿ ಉಂಟಾಗಿರುವ ಜಾಗವನ್ನ ತುಂಬಲು ನೀರು ಬಾಟಲಿಯನ್ನ ಪ್ರವೇಶಿಸಲು ಕಾರಣ ಆಗುತ್ತೆ ಅನ್ನೋದನ್ನು ಕೂಡ ಮಗು ಅರ್ಥ ಮಾಡ್ಕೊಂಡಿರುತ್ತೆ. ಈ 3 ಪಾಯಿಂಟ್ ಅನ್ನು ಮಗು ಅರ್ಥ ಮಾಡ್ಕೊಂಡಿದ್ದಾಗ ಮಾತ್ರ ಈ ಒಂದು ಕ್ವೆಶನ್ಗೆ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಮಗೊಂದು ಚಾಟ್ ಬಾಕ್ಸ್ ಪ್ರಶ್ನೆ ಇದೆ. ಸೊ ಇಲ್ಲಿ 4 ಚಿತ್ರಗಳನ್ನ ನಾವು ತೋರಿಸಲಾಗಿದೆ. ಈ 4 ಚಿತ್ರದಲ್ಲಿ ಯಾವುದೋ ಒಂದು ಕಾಮನ್ ಪಾಯಿಂಟ್ ಇದೆ, ಎಲ್ಲಾದ್ರಲ್ಲೂ ಸೇರಿ ಒಂದು ಕಾಮನ್ ಪಾಯಿಂಟ್ ಇದೆ. ಅದೇನಾಗಿರ್ಬೋದು ಅನ್ನೋದು ನಮ್ಮ ಪ್ರಶ್ನೆ. ಸೊ ಇದಕ್ಕೆ ಚಾಟ್ ಬಾಕ್ಸ್ ಅಲ್ಲಿ ಉತ್ತರಿಸ್ಬೇಕು ಅಂತ ಕೇಳ್ಕೊಳ್ತಾರೆ. ಸರಿಯಾದ ಉತ್ತರ, ಯಾಕಂದ್ರೆ ಇಲ್ಲಿ ನೋಡ್ತಾ ಇರುವಂತ ಎಲ್ಲಾ ಚಿತ್ರಗಳಲ್ಲೂ ಕೂಡ ನಾವು ಒಂದೊಂದು ರೀತಿಯಾದ ಆಮ್ಲವನ್ನ ನೋಡಬಹುದಾಗಿದೆ. ಕಿತ್ಲೆ ಹಣ್ಣು ಆಗಿರ್ಬೋದು, ನಿಂಬೆ ಹಣ್ಣು ಆಗಿರ್ಬೋದು, ಅಥವಾ ಹುಣಸೆ ಹಣ್ಣು ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಇವನ್ ಕೆಫೈನ್ ಅನ್ನುವಂಥದ್ದು ಕಾಫಿಯಲ್ಲಿ ಇರುವಂತದ್ರಲ್ಲೂ ಕೂಡ ನಮಗೆ ಆಸಿಡ್ ನ ನಾವು ಕಾಣಬಹುದಾಗಿದೆ. ಸೊ ಹಾಗಾಗಿ ಇವಾಗ ನಾವು ಆಸಿಡ್ಸ್ ಅಂಡ್ ಬೇಸಸ್ ಬಗ್ಗೆ ತಿಳಿತಾ ಹೋಗೋಣ. ಅಂದ್ರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ನೋಡ್ತಾ ಹೋದ್ರೆ, ಸೊ ಈಗ ಅನೇಕ ಪದಾರ್ಥಗಳಲ್ಲಿ ನಾವು ಆಮ್ಲಗಳೆಲ್ಲ ಪ್ರತ್ಯಾಮ್ಲಗಳನ್ನ ನೋಡಬಹುದಾಗಿದೆ. ಆದ್ರೆ ನಮ್ಮ ಸುತ್ತಮುತ್ತ ಸರೌಂಡಿಂಗ್ಸ್ ಅಲ್ಲಿ ಇರುವಂತ ವಿಷಯಗಳನ್ನ ಪರಿಗಣಿಸ್ಕೊಂಡು ಏನು ಆಮ್ಲಗಳಂದ್ರೆ ಏನು, ಪ್ರತ್ಯಾಮ್ಲಗಳನ್ನು ಅಂದ್ರೆ ಅವು ಉದಾಹರಣೆಗಳು, ನಮ್ಮ ಸುತ್ತಮುತ್ತ ಇರುವಂತ ಉದಾಹರಣೆಗಳನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಸೊ ಈಗ ಆಸಿಡ್ಸ್ ಎವ್ರಿವೇರ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಸುತ್ತ ಎಲ್ಲಾಡೆಲ್ಲಿಯೂ ಕೂಡ ನಾವು ಆಮ್ಲಗಳನ್ನ ಪ್ರತ್ಯಾಮ್ಲಗಳನ್ನ ನೋಡಬಹುದಾಗಿದೆ. ಉದಾಹರಣೆ ತಗೊಂಡ್ರೆ, ಈಗ ನಾವು ಬಳಸುವಂತ ಎಣ್ಣೆ ಪದಾರ್ಥಗಳಲ್ಲಿ ಕೊಬ್ಬಿನ ಆಮ್ಲಗಳಿರುತ್ತವೆ. ಹಾಗೆ ತಾವು ದಿನನಿತ್ಯ ತಿನ್ನುವಂತ ಆಹಾರ ಪದಾರ್ಥಗಳಲ್ಲಿ ಕೂಡ ನೋಡಬಹುದಾಗಿದೆ. ಸಕ್ಕರೆ ಆಗಿರ್ಬೋದು, ಕೆನೆ ಆಗಿರ್ಬೋದು, ಸೋಯಾ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ನಾವು ಒಂದಲ್ಲ ಒಂದು ರೀತಿಯಾದ ಆಮ್ಲವನ್ನು ನೋಡಬಹುದಾಗಿದೆ. ಇನ್ನು ಅದೇ ರೀತಿಯಾಗಿ ನಮ್ಮ ದೇಹದಲ್ಲೂ ಕೂಡ ಕಾರ್ಬನಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಇದೆ ಅನ್ನೋದು ಗೊತ್ತಿದೆ ನಮ್ಗೆಲ್ಲ. ಹಾಗೆ ಬೇಸಸ್ ಅಂದ್ರೆ ಪ್ರತ್ಯಾಮ್ಲಗಳನ್ನು ಕೂಡ ನಾವು ದಿನನಿತ್ಯ ಬಳಸುವಂತ ವಸ್ತುಗಳಲ್ಲಿ ನೋಡಬಹುದಾಗಿದೆ. ಸೊ ಅದಕ್ಕೆ ಒಂದು ತುಂಬಾ ಒಳ್ಳೆ ಉದಾಹರಣೆ ಅಂದ್ರೆ ಟೂತ್ ಪೇಸ್ಟ್ ಅಂತಾನೆ ಹೇಳ್ಬೋದು. ದಿನ ಬೆಳಿಗ್ಗೆ ನಾವು ಯೂಸ್ ಮಾಡ್ತಿರ್ತೀವಿ, ಅದರಲ್ಲೂ ಕೂಡ ಪ್ರತ್ಯಾಮ್ಲ ಇರೋದು ನಮ್ಗೆ ಈಗಾಗ್ಲೇ ತಿಳಿದಿದೆ. ಹಾಗೆ ಈಗ ನಾವೇನಾದ್ರೂ ಅಡಿಗೆ ಮಾಡುವಂತ ಟೈಮ್ ಅಲ್ಲಿ ಇದನ್ನ ನಾವು ಆ ಅಡಿಗೆ ಅನ್ನೋದನ್ನ ರಸಾಯನಶಾಸ್ತ್ರಕ್ಕೆ ಒಂದು ಕಲೆ ಅಂತ ಜನರಲಿ ಎಲ್ಲರೂ ಹೇಳ್ತಿರ್ತಾರಂತೆ. ಫುಡ್ ಇಸ್ ಅನ್ ಆರ್ಟ್ ಇನ್ ಕೆಮಿಸ್ಟ್ರಿ ಅಂತ. ಯಾಕೆ ಅಂದ್ರೆ ಇಲ್ಲೂ ಅಷ್ಟೇ ನಾವು ಮಾಡುವಂತ ಆಹಾರ ಪದ್ಧತಿಯಲ್ಲಿ ಅಥವಾ ನಾವು ತಗೊಳ್ಳುವಂತ ಆಹಾರಗಳಲ್ಲಿ ಕೂಡ ನಾವು ಆಮ್ಲವನ್ನ ನೋಡಬಹುದಾಗಿದೆ. ಜೊತೆಗೆ ಬೇಸಸ್ ಅಂದ್ರೆ ಪ್ರತ್ಯಾಮ್ಲಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಇಲ್ಲಿ ಉದಾಹರಣೆಗಳನ್ನು ನೋಡ್ಬೋದು. ನಾವು ಮಾಡುವಂತ ಪುಳಿಯೋಗರೆ ಅಥವಾ ಪಿಕಲ್ಸ್ ಏನಂತೀವಿ, ಅಥವಾ ಬೇಕಿಂಗ್ ಸೋಡಾ ಆಗಿರ್ಬೋದು, ಇವೆಲ್ಲ ಕೂಡ ಆಮ್ಲಗಳಿಗೆ ಮತ್ತೆ ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳಾಗಿದೆ. ಇದೆಲ್ಲ ಕೂಡ ನಾವು ಅಡಿಗೆ ಮನೆಯಲ್ಲಿ ಯೂಸ್ ಮಾಡುವಂಥದ್ದು. ಅಂದ್ರೆ ನಮ್ಗೆ ಕೆಲವೊಂದು ಬಾರಿ ತಿಳಿದೇನೆ ಅಂದ್ರೆ ಅರಿವಿಲ್ಲದೆ ಕೂಡ ನಾವು ಸಾಕಷ್ಟು ಬಾರಿ ಅಡಿಗೆಗಳಲ್ಲಿ ನಾವು ಈ ಆಮ್ಲಗಳನ್ನ ಪ್ರತ್ಯಾಮ್ಲಗಳನ್ನ ಹಾಕಿರ್ತೀವಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಸೊ ಈ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳನ್ನ ಸೇರಿಸೋದ್ರ ಮುಖಾಂತರ ನಾವು ಆಹಾರದ ರುಚಿನ ಕೂಡ ಎಲ್ಲೋ ಒಂದು ಕಡೆ ವೇರಿ ಮಾಡ್ತಿದೀವಿ, ಹೆಚ್ಚು ಮಾಡ್ತಿದೀವಿ ಅನ್ನೋದು ಕೂಡ ಒಂದು ತಿಳಿದು ಬಂದಿರುವಂತ ವಿಷಯ ಆಗಿದೆ. ಇನ್ ಹಾಗಾದ್ರೆ ಏನು ಆಮ್ಲಗಳಂದ್ರೆ ಅಂತ, ಸೊ ಈಗ ನಾವು ಬೇಸಿಕ್ ಬೇಸಿಕ್ ಉದಾಹರಣೆಗಳನ್ನ ನಾವಿಲ್ಲಿ ನೋಡಿರುವಂತದ್ದು. ಸೊ ಈ ನೋಡಿರುವಂತ ಉದಾಹರಣೆಗಳನ್ನ ನಾವು ಪರಿಗಣಿಸಿದ್ರೆ ಎಲ್ಲಾ ಉದಾಹರಣೆಗಳು ಆಮ್ಲಕ್ಕೆ ತಗೊಂಡಿದ್ದು ಅಂದ್ರೆ ಆಸಿಡ್ಸ್ಗೆ ತಗೊಂಡಿದ್ದು ಎಲ್ಲಾ ಕೂಡ ನಾವು ನೋಡಬಹುದಾಗಿ ಹುಳಿಯಾದ ರುಚಿಯನ್ನು ಹೊಂದಿರುವಂತ ಪದಾರ್ಥಗಳು. ಅಂದ್ರೆ ಜನರಲಿ ಆಮ್ಲಗಳು ಹುಳಿಯಾದ ರುಚಿಯನ್ನು ಹೊಂದಿರುವ ಪದಾರ್ಥಗಳು ಅಂತ ನಾವು ಪರಿಗಣಿಸಬಹುದಾಗಿದೆ. ಯಾಕೆ ಇದಕ್ಕೆ ಆಸಿಡ್ಸ್ ಅನ್ನೋ ಹೆಸರು ಬಂತು ಅಂತ ನೋಡಿದ್ರೆ, ಇದು ಒಂದು ಲ್ಯಾಟಿನ್ ಪದ ಆಗಿದೆ. ಅಸೆರೆ ಅನ್ನೋದು ಇಂಗ್ಲಿಷ್ ಪದ ACERE ಅಂತ, ಇದರಿಂದ ಬಂದಿರುವಂತದ್ದು. ಇದ್ರ ಅರ್ಥನೇ ಹುಳಿ ಅಂತ. ಸೊ ಯಾವೆಲ್ಲ ಉದಾಹರಣೆಗಳು ಈಗಾಗಲೇ ನೋಡಿದ್ವಿ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಉದಾಹರಣೆಗಳಂದ್ರೆ ಹುಣಸೆ ಹಣ್ಣಿನ ರಸ ಆಗಿರ್ಬೋದು, ನಿಂಬೆ ರಸ ಆಗಿರ್ಬೋದು, ವಿನೇಗರ್, ನಾವು ಅಡಿಗೆಯಲ್ಲಿ ಬಳಸುವಂತ ವಿನೇಗರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆಮ್ಲಗಳಿಗೆ ಉದಾಹರಣೆ ಆಗಿದೆ. ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳಂದ್ರೆ ಏನು ಅಂತ ನೋಡಿದ್ರೆ, ನಾವು ನೋಡಿದಂತ ಉದಾಹರಣೆಗಳಲ್ಲಿ ಜನರಲಿ ಕಹಿಯಾದ ರುಚಿಯನ್ನು ಹೊಂದಿರುವಂತ ಪದಾರ್ಥಗಳನ್ನ ಅಥವಾ ಅವುಗಳನ್ನ ಸ್ಪರ್ಶಿಸಿದಾಗ ಸೋಪ್ ಟಚ್ ಆಗುವಂತ
ಫೀಲಿಂಗ್ ಆಗಿರುತ್ತೆ, ಸಾಬೂನಿನಂತ ಫೀಲಿಂಗ್ ಬಂದಾಗ ಅದನ್ನ ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಇನ್ನೂ ಕೆಲವೊಂದು ಉದಾಹರಣೆಗಳನ್ನ ನೋಡಿದಾಗ ನಾವು ಯೂಸ್ ಮಾಡುವಂತ ಸೋಪ್ಗಳಾಗಿರ್ಬೋದು, ಬಟ್ಟೆಗಳಾಗಂತ ಡಿಟರ್ಜೆಂಟ್ಗಳಾಗಿರ್ಬೋದು, ಅಡಿಗೆ ಸೋಡಾ ಆಗಿರ್ಬೋದು, ಟೂತ್ ಪೇಸ್ಟ್ ಆಗಿರ್ಬೋದು, ಇವೆಲ್ಲ ಕೂಡ ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳಾಗಿವೆ. ಅದೇ ರೀತಿ ಇನ್ನೂ ಒಂದು ಪ್ರಾಡಕ್ಟ್ ನ ನೋಡ್ಬೋದು, ಅದನ್ನ ನಾವು ಲವಣ ಅಥವಾ ಸಾಲ್ಟ್ಸ್ ಅಂತ ಕರಿತೀವಿ. ಇದು ಕೂಡ ನಾವು ಪ್ರತಿನಿತ್ಯ ಯೂಸ್ ಮಾಡುವಂತ ಒಂದು ಉತ್ಪತ್ತಿಯಾಗಿದೆ. ಹೇಗೆ ಬರುತ್ತೆ ಇದು ಅಂದ್ರೆ, ಇದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಿಂದ ಬರುವಂತದ್ದು. ಸೊ ಯಾವಾಗ ಆಮ್ಲ ಮತ್ತು ಪ್ರತ್ಯಾಮ್ಲ ಸಂಯೋಜನೆ ಆಗುತ್ತೆ ಅಥವಾ ರಿಯಾಕ್ಟ್ ಆಗುತ್ತೆ, ಅವಾಗ ರೂಪುಗೊಳ್ಳುವಂತ ಒಂದು ಉತ್ಪತ್ತಿನೇ ಲವಣಗಳು ಅಂತ ನಾವು ಕರಿತಿರ್ತೀವಿ. ಸೊ ಈ ಲವಣಗಳು ಆಮ್ಲೀಯತೆಯನ್ನು ಹೊಂದಿರ್ಬೋದು ಅಥವಾ ಪ್ರತ್ಯಾಮ್ಲತೆ ಹೊಂದಿರ್ಬೋದು. ಅಂದ್ರೆ ಇಟ್ ಕ್ಯಾನ್ ಬಿ ಅಸಿಡಿಕ್ ಆರ್ ಬೇಸಿಕ್, ಹಾಗೂ ತಟಸ್ಥ ಗುಣ ಕೂಡ ಇರಬಹುದಾಗಿದೆ. ಸೊ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ನಾವು ಈಗಾಗ್ಲೇ ನೋಡಿದ್ವಿ. ಇಂಥ ಕ್ರಿಯೆಯನ್ನ ಏನಂತಾರೆ ಅಂತ ನೋಡಿದ್ರೆ, ಅದನ್ನ ತಟಸ್ಥೀಕರಣ ಪ್ರಕ್ರಿಯೆ ಅಂತ ಕರಿತೀವಿ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತಾನೆ ಕರಿಬಹುದು. ಯಾವಾಗ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಸಂಯೋಜನೆ ಆಗುತ್ತೆ ಅಥವಾ ಕ್ರಿಯೆ ಅದು ನಡುವೆ ಕ್ರಿಯೆ ಆಗುತ್ತೆ, ಅದಕ್ಕೆ ತಟಸ್ಥೀಕರಣ ಅಂತ ಕರಿತೀವಿ. ಸೊ ಇಲ್ಲಿ ಉಂಟಾಗುವಂತ ಪ್ರಾಡಕ್ಟ್ಸ್ ಯಾವುದು ಅಥವಾ ಏನೆಲ್ಲ ಉತ್ಪಾದನೆಗಳನ್ನು ನಾವು ನೋಡಬಹುದು ಅಂದ್ರೆ, ಲವಣ ಮತ್ತು ನೀರು, ಅದರ ಜೊತೆಗೆ ಉಷ್ಣ ಕೂಡ ಬಿಡುಗಡೆಯಾಗುವುದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಇನ್ನು ಈ ಪಿ ಎಚ್ ಸ್ಕೇಲ್ ಅನ್ನೋದು ನಮ್ಗೆ ಒಳ್ಳೆ ಸೂಚಕವಾಗಿರುತ್ತೆ. ಯಾವೆಲ್ಲ ಪದಾರ್ಥಗಳನ್ನ ನಾವು ಆಮ್ಲಗಳಿಗೆ ಉದಾಹರಣೆಯಾಗಿ ತಗೋಬಹುದು, ಯಾವೆಲ್ಲ ಪದಾರ್ಥಗಳು ಬೇಸ್ ಅಂದ್ರೆ ಪ್ರತ್ಯಾಮ್ಲಗಳಾಗಿ ವರ್ತಿಸುತ್ತೆ ಅನ್ನೋದು ಈ ಪಿ ಎಚ್ ಸ್ಕೇಲ್ ನಮ್ಗೆ ತುಂಬಾ ಒಳ್ಳೆಯ ಸೂಚಕವಾಗಿ ಆಕ್ಟ್ ಮಾಡುತ್ತೆ. ಸೊ ಈ ಪಿ ಎಚ್ ಸ್ಕೇಲ್ ಅಲ್ಲಿ ನಾವು ಈಗ ಇಲ್ಲಿ ನೋಡಬಹುದಾಗಿದೆ, 0ಯಿಂದ 14ರಷ್ಟು ಅಂಕಿಗಳಿರುತ್ತೆ. ಸೊ ಒಂದೊಂದು ಅಂಕಿಗೂ ಕೂಡ ಒಂದು ಕಲರ್ ರೇಂಜ್ ಅನ್ನೋದು ಇಲ್ಲಿ ನಾವು ಕಾಣಬಹುದಾಗಿದೆ. ಕಲರ್ ರೇಂಜ್ ಇಂದ ಕೂಡ ಅದು ಸೂಚಿಸುತ್ತೆ ಅಂತ ಹೇಳ್ಬಹುದು. ಸೊ ಇಲ್ಲಿ ಮಧ್ಯಾಂಕ ಬಂದ್ಬಿಟ್ಟು 7 ಅಥವಾ 7 ಅಂತಿಗೆ, ಇದು ಒಂದು ಪ್ಯೂರ್ ವಾಟರ್ ಅಥವಾ ಶುದ್ಧ ನೀರಿಗೆ, ಯಾಕಂದ್ರೆ ಅದು ತಟಸ್ಥ ಪದಾರ್ಥವಾಗಿ ನಾವು ತಗೊಳ್ತಿರ್ತೀವಿ, ನ್ಯೂಟ್ರಲ್ ಅಂತ. 7ಗಿಂತ ಕಮ್ಮಿ ಇರುವಂತ ಎಲ್ಲಾ ಪಿ ಎಚ್ ಸಂಖ್ಯೆಗಳನ್ನ ನಾವು ಆಸಿಡ್ಸ್ ಅಂದ್ರೆ ಆಮ್ಲಗಳಿಗೆ ಉದಾಹರಣೆಯಾಗಿ ತಗೊಂತೀವಿ. ಇಲ್ಲಿ ನಾವು ಉದಾಹರಣೆಗಳನ್ನು ನೋಡಬಹುದಾಗಿದೆ. ಹೀಗೆ ನೋಡಿದ್ವಿ, ನಿಂಬೆ ರಸ ಆಗಿರ್ಬೋದು, ಟೊಮೆಟೊ ಇರಬಹುದು, ಅಥವಾ ವಿನೇಗರ್ ಆಗಿರ್ಬೋದು, ಅಥವಾ ನಮ್ಮ ಹೊಟ್ಟೆಯಲ್ಲಿರುವಂತ ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿರ್ಬೋದು, ಇವೆಲ್ಲ ಕೂಡ ಆಮ್ಲಗಳು. ಸೊ ಇಲ್ಲಿ ಅದೇ ತೋರಿಸ್ತಿರೋದು, 7ಗಿಂತ ಕಮ್ಮಿ ಇದ್ದ ಅಂತ ಪಿ ಎಚ್ ವ್ಯಾಲ್ಯೂಸ್ ನೆಲ್ಲ ನಾವು ಆಸಿಡ್ಸ್ ಅಂತ ತಗೋಬಹುದಾಗಿದೆ. 7ಗಿಂತ ಜಾಸ್ತಿ ವ್ಯಾಲ್ಯೂಸ್ ಇರೋದನ್ನೆಲ್ಲ ಕೂಡ ನಾವು ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳಾಗಿ ತಗೋಬಹುದು. ನಮ್ಮ ದೇಹದಲ್ಲಿರುವಂತ ರಕ್ತ ಕೂಡ ಬೇಸಿಕ್ ಆಗಿ ಆಕ್ಟ್ ಮಾಡ್ಬೋದು, ಇಲ್ಲಿ ನೋಡ್ಬೋದು. ಹಾಗೆ ಸೋಪ್ಗಳಾಗಿರ್ಬೋದು, ಬ್ಲೀಚಿಂಗ್ ಪೌಡರ್ಗಳಾಗಿರ್ಬೋದು, ಬೇಕಿಂಗ್ ಸೋಡಾ ಆಗಿರ್ಬೋದು, ಇವೆಲ್ಲ ಕೂಡ ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಆಗಿದೆ. ಸೊ ಇಲ್ಲಿ ಇನ್ನೊಂದು ನಾವು ಗಮನಿಸಬಹುದಾಗಿದೆ, ಏನಂದ್ರೆ ಹೇಗೆ ಅದು ಅಸಿಡಿಟಿ ಅಥವಾ ಬೆಸಿಸಿಟಿ ಅನ್ನೋದು, ಅದರ ಸ್ಟ್ರೆಂತ್ ಹೇಗಿರುತ್ತೆ ಅನ್ನೋದು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ಸೊ ನಾವು 0ಯಿಂದ ಇನ್ಕ್ರೀಸ್ ಆದಷ್ಟು ಅಂದ್ರೆ ಜಾಸ್ತಿ ಹೆಚ್ಚಾಗ್ತಾ ಇರ್ಬೇಕಾದ್ರೆ, ಪಿ ಎಚ್ ಜಾಸ್ತಿ ಆದಷ್ಟು ಕೂಡ ಆಮ್ಲೀಯತೆ ಪ್ರಬಲತೆ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ, ವೀಕ್ ಆಸಿಡ್ ಆಗಿ ಕನ್ವರ್ಟ್ ಆಗ್ತಿರೋದು ನೋಡ್ಬೋದು. ಅದರ ಸಾಮರ್ಥ್ಯತೆ ಕಮ್ಮಿ ಆಗ್ತಾ ಇರುತ್ತೆ. ಆದ್ರೆ ಈ ಕಡೆ ರೈಟ್ ಕಡೆಗೆ ಹೋಗ್ಬೇಕು, 7 ಆದ್ಮೇಲೆ 8ಇಂದ 14 ಹೋಗ್ಬೇಕಾದ್ರೆ ಬೆಸಿಸಿಟಿ ಅನ್ನೋದು ಅಥವಾ ಪ್ರತ್ಯಾಮ್ಲತೆ ಅನ್ನೋದು ಜಾಸ್ತಿ ಆಗೋದನ್ನ ನಾವಿಲ್ಲಿ ನೋಡಬಹುದು. ಅಂದ್ರೆ ಉದಾಹರಣೆಗೆ, ಈಗ ನಾನು ಪಿ ಎಚ್ 1 ಅಥವಾ ಪಿ ಎಚ್ 6 ಅಂತ ತಗೊಂಡಾಗ, ಪಿ ಎಚ್ 1 ಅನ್ನೋದು ಹೆಚ್ಚಿನ ಆಮ್ಲೀಯತೆ ಹೊಂದಿರುವಂತ ಪದಾರ್ಥ ಅಂತ ಹೇಳಬಹುದು. ಅದೇ ನಾನು ಪಿ ಎಚ್ 9 ಅಥವಾ 14 ಅಂತ ತಗೊಂಡಾಗ, ಪಿ ಎಚ್ 14 ಅನ್ನೋದು ಜಾಸ್ತಿ ಪ್ರತ್ಯಾಮ್ಲತೆ ಅಂದ್ರೆ ಬೇಸಿಕ್ ಇರುವಂತ, ಸ್ಟ್ರೆಂತ್ ಜಾಸ್ತಿ ಇರುವಂತ ಪದಾರ್ಥ ಅಂತ ನಾವಿಲ್ಲಿ ಪರಿಗಣಿಸಬಹುದಾಗಿದೆ. ಇದು ಒಂದು ಫ್ಯಾಕ್ಟ್ ಅಂತಾನೆ ಹೇಳ್ಬೋದು. ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ. ಇದು ಜೀರ್ಣಕ್ರಿಯೆಗೆ ತುಂಬಾನೇ ಉಪಕಾರಿ ಕೂಡ ಆಗುತ್ತಿದೆ. ಆದ್ರೆ ಜೀರ್ಣಕ್ರಿಯೆಯ ನಂತರ ಆ ಆಸಿಡ್ ಅಥವಾ ಆ ಆಮ್ಲಕ್ಕೆ ಏನಾಗುತ್ತೆ, ಅದೊಂದು ರಹಸ್ಯ ಪ್ರಯಾಣ ಅಂತಾನೆ ತಗೋಬಹುದು. ನಾವೇನ್ ಅನ್ಕೊಂತೀವಿ, ಅದಲ್ಲೇ ಇದ್ಕೊಂಡು ಮತ್ತೆ ಅದು ಮರುಬಳಕೆ ಆಗ್ಬೋದು, ಚಾನ್ಸಸ್ ಇದೆ ಅಂತ. ಆದ್ರೆ ಅಲ್ಲ, ಆ ಹೊಟ್ಟೆಯ ಇಲ್ಲಿರುವಂತ ಹೈಡ್ರೋಕ್ಲೋರಿಕ್ ನ ಪ್ರಮುಖ ಕ್ರಿಯೆ ಏನಂದ್ರೆ ಜೀರ್ಣ ಕ್ರಿಯೆಗೆ ಸಹಾಯ ಮಾಡುವಂತದ್ದು, ಅದ್ರದ್ದು ಜಾಬ್ ಅಂತ ಹೇಳ್ಬೋದು. ಅದು ತನ್ನ ಕೆಲಸವನ್ನ ಮಾಡಿದ ನಂತರ ಅಲ್ಲಿ ತಟಸ್ಥಗೊಳ್ಳುತ್ತೆ. ತಟಸ್ಥಗೊಂಡ ನಂತರ ನಮ್ಮ ಬಾಡಿ ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ಬೇರೆ ಬೇರೆ ಸಿಸ್ಟಮ್ಸ್ ನಮ್ಮ ಬಾಡಿಯಲ್ಲಿ ಏನಿರುತ್ತೆ ಅದೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಇದು ಯೂಸ್ ಆಗತ್ತೆ ಅಂತಾನೆ ಹೇಳ್ಬಹುದಾಗಿದೆ. ಅಂದ್ರೆ ಬ್ಲಡ್ ಸ್ಟ್ರೀಮ್ಗೆ ಅದು ಕನ್ಸ್ಯೂಮ್ ಆಗಿ ಎಲ್ಲಾ ಕಡೆ ಮ್ಯಾನೇಜ್ ಮಾಡೋದಕ್ಕೆ ಅದು ಯೂಸ್ ಆಗತ್ತೆ ಅಂತಾನೆ ಹೇಳ್ಬಹುದಾಗಿದೆ.
ಇನ್ನು ಈಗಾಗ್ಲೇ ನಾವು ಮೌಲ್ಯಮಾಪನದ ಬಗ್ಗೆ ಸುಮಾರು ನಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಗಳು ಕೊಟ್ಟಿದ್ರು. ಸೊ ಅವರು ಒಂದು ಪ್ರಮುಖ ಅಂಶವನ್ನ ವಾಯುವಾಗಿ ಕನ್ಸಿಡರ್ ಮಾಡಿದ್ರು. ಇಲ್ಲಿ ನಾವು ಪ್ರಮುಖ ಅಂಶನ ಆಸಿಡ್ಸ್ ಬೇಸಿಸ್ ಅಂಡ್ ನ್ಯೂಟ್ರಲೈಸೇಷನ್ ಅಂತ ತಗೊಂಡಾಗ ಅದಕ್ಕೆ ಏನೆಲ್ಲ ಮಗು ಗೊತ್ತಿರಬೇಕು ಅಂದ್ರೆ, ಒಂದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಕುರಿತಾದ ಜ್ಞಾನ ಇರಬೇಕಾಗತ್ತೆ. ಜೊತೆಗೆ ಅವರು ಅವುಗಳನ್ನ ಪ್ರತ್ಯೇಕಿಸಬೇಕಾಗತ್ತೆ, ಅಂದ್ರೆ ಡಿಫ್ರೆನ್ಶಿಯೇಷನ್ ಕೂಡ ಅವರಲ್ಲಿ ಗೊತ್ತಿರಬೇಕಾಗತ್ತೆ. ಹಾಗೆ ರಿಯಲ್ ಲೈಫ್ ಅಲ್ಲಿ ಎಲ್ಲಾ ಲವಣಗಳು ಕೂಡ ತಟಸ್ಥೀಕರಣದಿಂದ ಬಂದಿದೆ ಅಂತ ಗೊತ್ತಿರುತ್ತೆ, ಆದ್ರೆ ಎಲ್ಲ ಅಪ್ಲಿಕೇಶನ್ ಹೇಗಿರುತ್ತೆ ಅನ್ನೋದು ಕೂಡ ಅವರು ತಿಳಿದುಕೊಳ್ಬೇಕಾಗುತ್ತೆ. ಇದನ್ನ ಕೋರ್ ಎಲಿಮೆಂಟ್ ಆಗಿ ನಾವು ಇಟ್ಕೊಂಡಾಗ 3 ಬೇಸಸ್ ಏನಿದೆ ಆ ಬ್ಲೂಮ್ಸ್ ಲೆವೆಲ್ ಅಲ್ಲಿ ಯಾವ ರೀತಿಯಾಗಿ ನಾವು ಅವ್ರಿಗೆ ಎಲ್ಲೋ ಬೇಸ್ಡ್ ಪ್ರಶ್ನೆಗಳನ್ನ ಕೇಳಬಹುದು ಅಸೆಸ್ ಮಾಡೋದಕ್ಕೆ, ಮೌಲ್ಯಮಾಪನ ಮಾಡೋದಕ್ಕೆ ಅಂತ ಉದಾಹರಣೆಗಳು ನೋಡಿದ್ರೆ, ಈಗ ಸ್ಮರಣೆಯ ಅಂತ ಕಂಡಾಗ ಉದ್ದೇಶ ಏನಾದ್ರೂ ನನಗೆ ಪ್ರಾಪರ್ಟಿ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಗೊತ್ತಿರಬೇಕು ಮಗು ಅಂದಾಗ ಜಸ್ಟ್ ಡೈರೆಕ್ಟ್ ಆಗಿ ಆಮ್ಲಗಳು ಪ್ರತ್ಯಾಮ್ಲಗಳ ರುಚಿ ಏನಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಎಕ್ಸಾಂಪಲ್ಸ್ ಮುಖಾಂತರ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಆಗ ಮಗು ಅದು ತಿಳ್ಕೊಳತ್ತೆ. ಸೊ ಆಮ್ಲ ಅಂದಿದ ತಕ್ಷಣ ಅದು ಹುಳಿ ಆಗಿರ್ಬೇಕು, ಪ್ರತ್ಯಾಮ್ಲ ಅಂದಿದ ತಕ್ಷಣ ಅದು ಕಹಿ ಇರ್ಬೇಕು ಅಂತ ಗೊತ್ತಿದ್ರೆ ಸಾಕು, ಮಗು ಇದನ್ನ ಆನ್ಸರ್ ಮಾಡಕ್ಕೆ ಸರಿ ಇರುತ್ತೆ. ಇದು ಸ್ಮರಣೆ ಅಂತದ್ದು. ಅದೇ ರೀತಿಯಾಗಿ ಇನ್ನು ನಾನು ತಿಳುವಳಿಕೆ ಹಂತಕ್ಕೆ ಅಂತ ತಗೊಂಡೋದಾಗ ಇದು ಇನ್ನೊಂದು ಲೆವೆಲ್ ಜಾಸ್ತಿ ಥಿಂಕ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಸೊ ಡಿಫ್ರೆನ್ಸಿಯೇಷನ್ ನ ಯಾವ ರೀತಿ ಕೇಳಬಹುದು ನಾನು ಪ್ರತ್ಯಾಮ್ಲಗಳಿಗೆ ಮತ್ತೆ ಆಮ್ಲಗಳಿಗೆ ಅಂತ ಮಕ್ಕಳಲ್ಲಿ ನೋಡಿದ್ರೆ ಈ ರೀತಿಯಾದ ಪ್ರಶ್ನೆ ಕೇಳ್ಬೋದು. ಈಗ ನಾನೇ ಒಂದು ಉದಾಹರಣೆ ಕೊಡೋದು, ನಿಂಬೆ ರಸ ಅಂತ ಇದು ಒಂದು ಆಮ್ಲ ಅಂತ ಹೇಳ್ತಿದ್ದೀನಿ, ಯಾಕೆ ಅಂತ ಕೇಳುವಂತ ಕ್ವಶನ್. ಸೊ ಆಗ ಮಗು ಫಸ್ಟ್ ಆಮ್ಲದ ಪ್ರಾಪರ್ಟಿ ಏನು, ಅದ್ರದ್ದು ಗುಣ ಏನು ಅಂತ ತಿಳ್ಕೊಂಡು ಅದಾದ್ಮೇಲೆ ನಿಂಬೆ ರಸಕ್ಕೆ ಅದು ರಿಲೇಟ್ ಮಾಡುವಂತ ಸನ್ನಿವೇಶ ಇಲ್ಲಿ. ಸೊ ಮೊದಲು ನಿಂಬೆ ರುಚಿ ನೋಡುತ್ತೆ, ಅದು ಹುಳಿಯಾಗಿದೆ, ಸೊ ಆಮ್ಲದ ರುಚಿ ಹುಳಿ ಆಗಿರೋದ್ರಿಂದ ನಿಂಬೆ ರಸ ಆಮ್ಲಕ್ಕೆ ಉದಾಹರಣೆ ಅನ್ನೋದು ಗ್ರಹಿಸ್ಬೇಕಾಗತ್ತೆ. ಹಾಗಾಗಿ ಇನ್ನೊಂದು ಲೆವೆಲ್ ಜಾಸ್ತಿ ಆಗಿ ಇದು ಒಂದು ತಿಳುವಳಿಕೆ ಅಂತದ ಪ್ರಶ್ನೆಯಾಗಿ ಕೇಳಬಹುದಾಗಿದೆ. ಈಗ ಅನ್ವಯ ಅಂತದ ಪ್ರಶ್ನೆಗೆ ಬಂದಾಗ ಇದು ಅದರ ಡೈಲಿ ಲೈಫ್ ಅಲ್ಲಿ ಅಪ್ಲೈ ಮಾಡುವಂತ ಪ್ರಶ್ನೆ ನಾವು ಕೇಳ್ಬೇಕಾಗತ್ತೆ. ಹಾಗಾಗಿ pH ವ್ಯಾಲ್ಯೂಸ್ ನ ಅಥವಾ ಈ ತಟಸ್ಥೀಕರಣದ್ದು ಆದಷ್ಟು ಅವರು ನೋಡ್ತಿರ್ತಾರೆ. ಅದ್ ನಮ್ಮ ಉದ್ದೇಶ ಕೂಡ ಅದೇ ಆಗಿದ್ರಿಂದ ಅದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳ್ಬೋದು. ಸೊ ಈಗ ನಾನು ಒಂದು ಉದಾಹರಣೆ pH 2 ಅಂತ ತಗೊಂಡು ಈ ರೀತಿ pH ಹೊಂದಿರುವಂತ ಒಂದು ದ್ರಾವಣವಿದ್ರೆ ಈ ದ್ರಾವಣ ಯಾವ ರೀತಿಯ ದ್ರಾವಣ, ಅಂದ್ರೆ ಆಮ್ಲೀಯ ದ್ರಾವಣವ ಅಥವಾ ಪ್ರತ್ಯಾಮ್ಲೀಯ ದ್ರಾವಣವಾಗತ್ತಾ ಅಂತ ಫಸ್ಟ್ ಆನ್ಸರ್ ಮಾಡ್ಬೇಕು. ಅದಾದ್ಮೇಲೆ ಒಂದು ವೇಳೆ ನಾನು ಇದನ್ನ ತಟಸ್ಥಗೊಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ಎರಡನೇ ಪ್ರಶ್ನೆ. ಈ ರೀತಿ ಕೇಳಿದಾಗ ಮಗು ಫಸ್ಟ್ ಅದು pH 2 ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತ ಯೋಚನೆ ಮಾಡುತ್ತೆ. ಸೊ ಈಗ ಕಡಿಮೆ pH ಸಂಖ್ಯೆ ಇರೋದ್ರಿಂದ 2 ಅನ್ನೋದು ಕಡಿಮೆ pH ಸ್ಕೇಲ್ ಅಲ್ಲಿ ಇದು ಆಮ್ಲವನ್ನ ಪ್ರತಿನಿಧಿಸುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದಾದ್ಮೇಲೆ ಈಗ ಆಮ್ಲವನ್ನ ತಟಸ್ಥಗೊಳಿಸ್ಬೇಕಾದ್ರೆ ನಾನು ಏನ್ ಆಡ್ ಮಾಡ್ಬೇಕಾಗತ್ತೆ, ಪ್ರತ್ಯಾಮ್ಲವನ್ನ ಹಾಕ್ಬೇಕಾಗತ್ತೆ. ಹಾಗಾಗಿ ನಾನು ಯಾವ್ದಾದ್ರು pH ವ್ಯಾಲ್ಯೂ ಪ್ರತ್ಯಾಮ್ಲಕ್ಕೆ ಸಂಬಂಧಪಟ್ಟ ಪದಾರ್ಥವನ್ನ ಇದರ ಜೊತೆಗೆ ಮಿಶ್ರಣ ಮಾಡಿದಾಗ ನಾನು ತಟಸ್ಥಗೊಳಿಸಬಹುದು ಅನ್ನೋ ಉತ್ತರವನ್ನ ನಾವಲ್ಲಿ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಇದು ಅನ್ವಯ ಅಂತದ ಪ್ರಶ್ನೆ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿಯವರೆಗೆ ನಾವು ಆಹಾರದ ಘಟಕಗಳು, ಗಾಳಿಯ ಗುಣಲಕ್ಷಣಗಳು ಮತ್ತು ಗಾಳಿ, ಅದರ ಜೊತೆಗೆ ಫುಡ್ ಆಸಿಡ್ಸ್, ಬೇಸಸ್ ಮತ್ತೆ ತಟಸ್ಥೀಕರಣ ಅಂತ ಏನು ಅಂತ ನೋಡಿದ್ವಿ, ನ್ಯೂಟ್ರಲೈಸೇಷನ್ ಅಂತ ಏನು. ಈಗ ಮೇನ್ ಆಗಿ ಬಂದು ನ್ಯಾಸ್ ಅಂದ್ರೆ ರಾಷ್ಟ್ರೀಯ ಸಾಧನಾ ಸಮೀಕ್ಷೆಯಲ್ಲಿ ಈ ರೀತಿಯ ಅಂದ್ರೆ ಈ ಒಂದು ಕೋರ್ ಎಲಿಮೆಂಟ್ ಗೆ ಸಂಬಂಧಪಟ್ಟಾಗೆ ಏನೇನೆಲ್ಲ ಕ್ವಶನ್ಸ್ ಕೊಡ್ತಾರೆ, ಮತ್ತೆ ಈ ನ್ಯಾಸ್ ಅನ್ನೋದು ಒಂದು ಈ ಸರ್ವೆ ಏನಿದೆಯಲ್ಲ ಇದು ಕಾಂಪಿಟೆನ್ಸಿ ಆಧಾರಿತ NCERT ಅವತ್ತು ಲರ್ನಿಂಗ್ ಔಟ್ಕಮ್ಸ್ ಗೆ ಸಂಬಂಧಪಟ್ಟಾಗೆ ಕೇಳುವಂತಹ ಕೆಲವೊಂದು ಕ್ವೆಶನ್ ಐಟಮ್ಸ್ ಆಗಿರುತ್ತೆ. ಆ ಕ್ವೆಶನ್ ಐಟಮ್ಸ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಸಾಮಾನ್ಯವಾದ ಅಂದ್ರೆ ನಾವ್ ಈಗಾಗ್ಲೇ ಡಿಸ್ಕಸ್ ಮಾಡಿದ್ವಿ, ಅನ್ವಯ ಹಂತದ ಪ್ರಶ್ನೆಗಳನ್ನ ಹೆಚ್ಚಾಗಿ ನ್ಯಾಸ್ ಅಲ್ಲಿ ಕೇಳೋದನ್ನ ನಾವು ನೋಡಿದ್ದೀವಿ. ಇಲ್ಲಿ ಉದಾಹರಣೆಗೆ ನಾವಿಲ್ಲಿ ನೋಡ್ತಾ ಇರ್ಬೋದು, ವಾಟರ್ಗೆ ಸಂಬಂಧಪಟ್ಟ ಅಂದ್ರೆ ಗಾಳಿಯ ಗುಣಲಕ್ಷಣಕ್ಕೆ ಸಂಬಂಧಪಟ್ಟಾಗೆ ಇದೊಂದು ಪ್ರಶ್ನೆ ಇದೆ. ಕಿರುತ್ತರದ ಪ್ರಶ್ನೆ ಹೇಗೆ ಕೇಳ್ತೀವಿ, ನೀವು ನೀರಿನ ಪಾತ್ರೆಯೊಳಗೆ ಖಾಲಿ ಪ್ಲಾಸ್ಟಿಕ್ ಬಾಟಲಿಯನ್ನು ಇಟ್ಟು ಅದನ್ನು ಹಿಸುಕಿದಾಗ ಬಾಟಲಿಯೊಳಗಿನ ನೀರಿನ ಮಟ್ಟ ಏನಾಗುತ್ತೆ ಅಂತ ಕೇಳೋದು, ಇದು ಅನ್ವಯ ಹಂತದ ಪ್ರಶ್ನೆ ಆಗಿದೆ. ಆದ್ರೆ ಅದನ್ನೇ ನಾವು ನ್ಯಾಸ್ ಅಲ್ಲಿ ಸೇಮ್ ಕ್ವಶನ್ ಅನ್ನ ಯಾವ ರೀತಿ ಕೇಳ್ತಾರೆ ಅಂತ ನೋಡೋದಾದ್ರೆ,
ಇಲ್ಲಿ ನಾವು ನೋಡ್ತಾ ಇರ್ಬೋದು ಸೇಮ್ ಕ್ವೆಶನ್ ಅನ್ನ ಅದೇ ಪರಿಕಲ್ಪನೆಗೆ ಸಂಬಂಧಪಟ್ಟ ಕ್ವೆಶನ್ ಅನ್ನ ಕೇಳಿ ಫಸ್ಟ್ ಆಪ್ಷನ್ ಏನ್ ಕೊಡ್ಬೋದು, ಬಾಟಲಿಯೊಳಗಿನ ನೀರಿನ ಮಟ್ಟ ಬದಲಾಗೋದೇ ಇಲ್ಲ ಅಂತ ಕೊಡ್ತಾರೆ. ಸೆಕೆಂಡ್ ಆಪ್ಷನ್ ಬಾಟಲಿಯೊಳಗಿನ ನೀರಿನ ಮಟ್ಟ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಬಾಟಲಿಯೊಳಗಿನ ನೀರಿನ ಮಟ್ಟ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಮತ್ತೆ ಬಾಟಲಿಯೊಳಗಿನ ನೀರಿನ ಮಟ್ಟ ಮೇಲೆ ಮತ್ತೆ ಕೆಳಕ್ಕೆ ಬದಲಾಗುತ್ತೆ ಅಂತ ಹೇಳ್ಬೋದು. ಇದ್ರಲ್ಲಿ ಬಂದು ಸರಿಯಾದ ಉತ್ತರ ಏನು ಅಂತ ನಾವು ನೋಡೋದಾದ್ರೆ ಬಾಟಲಿಯೊಳಗಿನ ನೀರಿನ ಮಟ್ಟ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿಯ ಕ್ವೆಶನ್ಸ್ ಅನ್ನ ಕೇಳ್ಬೋದು. ಈಗ ಶಿಕ್ಷಕ ಮಿತ್ರರಿಗೆ ಒಂದು ಪ್ರಶ್ನೆ, ಇಲ್ಲಿ ಬಂದು ನಾವು ಇವಾಗ ಫುಡ್ ಕಾಂಪೋನೆಂಟ್ಸ್ ಏನಂತ ನಾವು ಡಿಸ್ಕಸ್ ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅನ್ವಯಾರ್ಥದ ಪ್ರಶ್ನೆಯನ್ನ ಇಲ್ಲಿ ನಾವು ನೋಡ್ಬೋದು. ವಿಚ್ ಫ್ರೂಟ್ಸ್ should you include in your healthy breakfast plan to ensure a good amount of vitamin C ಅಂತ ಇದೆ. ಅಂದ್ರೆ ಬೆಳಗಿನ ಉಪಹಾರದಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವಂತಹ ಯಾವ ಹಣ್ಣುಗಳನ್ನ ಸೇವಿಸಬೇಕು ಅಂತ ಅನ್ವಯಂತದ ಪ್ರಶ್ನೆ ನಾವು ಸಾಮಾನ್ಯವಾಗಿ ಕೇಳುವಂತದ್ದು. ಇದೇ ಪ್ರಶ್ನೆಯನ್ನ ನಾವು ನ್ಯಾಸ್ ಅಲ್ಲಿ ಕೇಳಿದ್ರೆ ಯಾವ ರೀತಿ ಕೇಳ್ತಾರೆ ಅಂತ ನೀವು ಭಾವಿಸ್ತೀರಾ? ಅದನ್ನ ಚಾಟ್ ಅಲ್ಲಿ ಹಾಕ್ಬೇಕು ಅಂತ ಕೇಳ್ಕೊಂತೀನಿ. ಆಹಾರದ ಕಾಂಪೋನೆಂಟ್ಸ್ಗೆ ಸಂಬಂಧಪಟ್ಟಾಗೆ 5ನೇ ತರಗತಿಯಲ್ಲಿ ಬರುವಂತಹ ಆಹಾರ ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು, ಇಲ್ಲ ಅಂತಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಕೂಡ ನೀವು ಆನ್ಸರ್ ಮಾಡ್ಬೋದು. ಈ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಾಗೆ ಯಾವ ರೀತಿ ಕ್ವೆಶನ್ಸ್ ಅನ್ನ ನ್ಯಾಸ್ ಅಲ್ಲಿ ಕೇಳ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನಿಮ್ಗೆ ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅನ್ಮ್ಯೂಟ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲೂ ಕೂಡ ನೀವು ನಮ್ಗೆ ಕ್ವೆಶನ್ಸ್ ಅನ್ನ ಕೇಳ್ಬೋದು. ಸೊ ಅಂದ್ರೆ ಆನ್ಸರ್ ಮಾಡ್ಬೋದು. ಯಾವ ರೀತಿಯ ಕ್ವೆಶನ್ಸ್ ಅನ್ನ ನ್ಯಾಸ್ ಅಲ್ಲಿ ಕೇಳ್ಬೋದು, ಯಾವ ಒಂದು ಕೋರ್ ಎಲಿಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಆಹಾರದ ಘಟಕಗಳು ಯೋಚನೆ ಮಾಡ್ತಾ ಇರೋಣ. ಬೇಕಿದ್ರೆ ನಾವು ಇದೇ ರೀತಿ ಇನ್ನೊಂದು ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಯಾವ ರೀತಿ ಪ್ರಶ್ನೆ ಫ್ರೇಮ್ ಆಗಿದೆ ಅಂತ ನೋಡೋಣ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಕೆಲವು ಪೋಷಕಾಂಶಗಳನ್ನು ಅವುಗಳ ಆಹಾರ ಮೂಲದೊಂದಿಗೆ ಹೊಂದಿಸಿ ಬರೆಯಲಾಗಿದೆ, ಇವುಗಳಲ್ಲಿ ತಪ್ಪಾದುದನ್ನು ಗುರುತಿಸಿ. ಇದನ್ನು ಕೂಡ ನಾವು ನ್ಯಾಸ್ ಅಲ್ಲಿ ಈ ರೀತಿಯ ಪ್ರಶ್ನೆ ಕೇಳೋದನ್ನ ನಾವು ನೋಡ್ಬೋದು. ಇದು ಬಂದು ಪ್ರಮುಖ ಅಂಶ ಇದ್ರದ್ದು ಯಾವುದು ಅಂತ ಅಂದ್ರೆ ಆಹಾರದ ಘಟಕಗಳು. ಈ ಆಹಾರದ ಘಟಕಗಳಿಗೆ ಸಂಬಂಧಪಟ್ಟಾಗೆ ಈ ರೀತಿಯಾಗಿ ನ್ಯಾಸ್ ಕ್ವೆಶನ್ ಅನ್ನ ಕೇಳ್ತಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ವಿಟಮಿನ್ ಎ ಕ್ಯಾರೆಟ್ ಕೊಟ್ಟಿದ್ದಾರೆ, ಹೌದು ಇದು ಸರಿ ಇದೆ. ಮತ್ತೆ ಆಪ್ಷನ್ ಬಿ ಬಂದು ವಿಟಮಿನ್ ಬಿ ನಿಂಬೆಯಲ್ಲಿದೆ ಅಂತ ಇದೆ. ಆಪ್ಷನ್ ಸಿ ವಿಟಮಿನ್ ಸಿ ಟೊಮ್ಯಾಟೊ ಇದೆ ಅಂತ ಇದೆ. ಇದೆಲ್ಲ ದಿನನಿತ್ಯ ಜೀವನದಲ್ಲಿರುವಂತಹ ವಸ್ತುಗಳಲ್ಲೇ ಯಾವ ವಿಟಮಿನ್ಸ್ ಇದೆ ಅಂತ ಹೊಂದಾಣಿಕೆ ಮಾಡೋದಕ್ಕೆ ಕೇಳಿದ್ದಾರೆ. ಮತ್ತೆ ವಿಟಮಿನ್ ಡಿ ಬಂದು ಸೂರ್ಯನ ಕಿರಣಗಳು. ನಮ್ಗೆ ಗೊತ್ತಿದೆ ಸೂರ್ಯನ ಕಿರಣಗಳಿಂದ ವಿಟಮಿನ್ ಡಿ ಸಿಗುತ್ತೆ, ಸೊ ಇದು ಉತ್ತರ ಆಗೋದಿಲ್ಲ. ವಿಟಮಿನ್ ಸಿ ಇಂದ ಟೊಮ್ಯಾಟೊ ಸಿಗುತ್ತೆ, ಸೊ ಇದು ಉತ್ತರ ಆಗೋದಿಲ್ಲ. ವಿಟಮಿನ್ ಎ ಇಂದ ಕ್ಯಾರೆಟ್ ಸಿಗುತ್ತೆ, ಸೊ ಇದು ಕೂಡ ಉತ್ತರ ಆಗೋದಿಲ್ಲ. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ. ಈಗಾಗ್ಲೇ ತುಂಬಾ ಜನ ಶಿಕ್ಷಕರು ಕರೆಕ್ಟ್ ಆನ್ಸರ್ ಹೇಳ್ತಾ ಇದ್ದೀರಾ. ಹೌದು, ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ. ಯಾಕೆ ಅಂದ್ರೆ ನಿಂಬೆ ಹಣ್ಣಿನಲ್ಲಿ ನಮ್ಗೆ ದೊರೆಯುವಂತಹ ವಿಟಮಿನ್ ಅಂದ್ರೆ ತುಂಬಾ ಸಮೃದ್ಧವಾಗಿ ದೊರೆಯುವಂತಹ ವಿಟಮಿನ್ ಬಂದು ವಿಟಮಿನ್ ಸಿ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಕೂಡ ಯಾವ್ದಾದ್ರು ಒಂದು ಪರಿಕಲ್ಪನೆಗೆ, ಫುಡ್ ಆದ್ರೂ ಆಗಿರ್ಬೋದು ಅಥವಾ ಗಾಳಿ ಆದ್ರೂ ಆಗಿರ್ಬೋದು, ಗಾಳಿಯ ಪ್ರಾಪರ್ಟೀಸ್ಗೆ ಸಂಬಂಧಪಟ್ಟಾಗೆ ಒಂದು ಕ್ವೆಶನ್ ಅನ್ನ ಫ್ರೇಮ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ನೀವು ನಮ್ಮ ಹತ್ರ ಶೇರ್ ಮಾಡ್ಕೋಬಹುದು, ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಕಳಿಸ್ಬೋದು. ಈಗ ನೋಡಿದ್ವಿ ನಾವು 2 ಪರಿಕಲ್ಪನೆಗಳಿಗೆ ಕ್ವೆಶನ್ಸ್ ಹೇಗ್ ಕೇಳ್ತಾರೆ ಅಂತ ನೋಡಿದ್ವಿ. ದಿವ್ಯಾ ಮ್ಯಾಮ್ ಹೇಳಿದ್ದಾರೆ, ಇಲ್ಲಿ ನಾವು ನೋಡ್ತಾ ಇರ್ಬೋದು. ಸೊ ರಾಮು ಸ್ಕರ್ವಿ ರೋಗದಿಂದ ಬಳಲ್ಪಟ್ಟಿದ್ದಾನೆ, ಹಾಗಿದ್ದರೆ ಅವನ ಬೆಳಗಿನ ಉಪಹಾರದಲ್ಲಿ ಯಾವ ಹಣ್ಣನ್ನು ಬಳಸಲು ತಿಳಿಸುವೆ. ತುಂಬಾ ಚೆನ್ನಾಗಿದೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹೌದು, ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ದಿನನಿತ್ಯ ಜೀವನದಲ್ಲಿರುವಂತಹ ಎಕ್ಸಾಂಪಲ್ಸ್ ಅನ್ನೇ ಕೊಟ್ಟು, ಉದಾಹರಣೆಗಳನ್ನ ಕೊಟ್ಟು ಅದ್ರಲ್ಲೇ ಮಗು ಏನ್ ಮಾಡ್ಬೇಕಾಗುತ್ತೆ, ಯಾವ್ದು ಅಂತ ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ನೀವು ನಿಂಬೆ ಹಣ್ಣಿನ ಚಿತ್ರಾನ್ನ ಸೇವಿಸಿದಾಗ ಅದರಲ್ಲಿ ಯಾವ ಪೋಷಕಾಂಶ ಇದೆ? ಸೊ ನಿಂಬೆ ಹಣ್ಣು ಅಂತ ಬಂದಾಗ ಅದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಇದೆ ಅಂತ ಹೇಳ್ಬೋದು. ಚಿತ್ರಾನ್ನ ಅಂತ ಬಂದಾಗ ಅದ್ರಲ್ಲಿ ರೈಸ್ ಇರುತ್ತೆ, ಲೆಮನ್ ಇರುತ್ತೆ, ಬೇರೆ ಬೇರೆ ಘಟಕಗಳು ಇರುತ್ತೆ. ರೈಸ್ ಅಂತ ಅಂದ್ರೆ ಅದ್ರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ, ಇದೇ ಹೆಚ್ಚಾಗಿದೆ ಅಂತ ಹೇಳಕ್ ಆಗಲ್ಲ. ಬಟ್ ನಾನ್ ತಿನ್ನುವಂತ ಆಹಾರದಲ್ಲಿ ವಿಟಮಿನ್ ಸಿ ಇರುವಂತದ್ದು ಟೊಮ್ಯಾಟೊನೋ ಅಥವಾ ಲೆಮನ್ನೋ ಯಾವ್ದಾದ್ರು ಆಡ್ ಮಾಡ್ಬೇಕಾಗುತ್ತೆ. ಈ ಗಾಳಿಯ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗೆ ನ್ಯಾಸ್ ಅಲ್ಲಿ ಯಾವ ರೀತಿಯ ಕ್ವೆಶನ್ಸ್ ಅನ್ನ ಕೇಳ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಒಂದು ಕ್ವೆಶನ್ ಅನ್ನ ಫ್ರೇಮ್ ಮಾಡ್ಬಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಅಥವಾ ಅನ್ಮ್ಯೂಟ್ ಮಾಡ್ಕೊಂಡು ಶೇರ್ ಮಾಡ್ಬೇಕು ಅಂತ ಕೇಳ್ಕೊಂತೀವಿ. ನೀವು ವಾಟ್ಸ್ಆಪ್ ಗ್ರೂಪ್ ಗಳಲ್ಲೂ ಕೂಡ ಈ ತರ ರೀತಿಯಾದ ಕ್ವಶನ್ಸ್ ನೀವೇನಾದ್ರೂ ಫ್ರೇಮ್ ಮಾಡಿದ್ರೆ ಅದನ್ನ ಶೇರ್ ಮಾಡ್ಕೋಬಹುದು. ಇದೊಂದು ಕೋರ್ ಎಲಿಮೆಂಟ್ ಜೊತೆಗೆ ಇನ್ನೇನಾದ್ರೂ ಎಕ್ಸಾಂಪಲ್ ಸಿಕ್ಕಿದ್ರು ಕೂಡ ನೀವು ನೋಡ್ಬಹುದು, ಕಳಿಸಬಹುದಾಗಿದೆ.
ಸೊ ಇದು ಇನ್ನೊಂದು ರೀತಿಯಾದ ಪ್ರಶ್ನೆಯನ್ನ ನಾವು ನೋಡಬಹುದಾಗಿದೆ, ಅದು ಆಹಾರ ಸರಪಳಿಗೆ. ಸೊ ಇದು ಡೈರೆಕ್ಟ್ ಆಗಿ ಕೇಳುವಂತ ಕ್ವಶನ್ ಅಲ್ಲ. ಇದು ನ್ಯಾಸ್ ಅಲ್ಲಿ ನಾವೇನ್ ಅನ್ಕೊಂತೀವಿ, ಆಹಾರ ಸರಪಳಿ ಅಂದಿದ ತಕ್ಷಣ ಹುಲ್ಲು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ತಪ್ಪೆ ಏನಾಗುತ್ತೆ, ಹಾವು ಅಂದ್ರೆ. ಆದ್ರೆ ಇಲ್ಲಿ ನೋಡ್ಬೋದು ಆಪ್ಷನ್ಸ್ ನೋಡಿ, ಎಲ್ಲ ಕಾಂಬಿನೇಷನ್ಸ್ ಕೊಟ್ಟಿರುವಂತ ಒಂದು ಪ್ರಶ್ನೆ ಆಗಿದೆ. ಅಂದ್ರೆ ಮಗು ಎಲ್ಲಾ ಕಾಂಬಿನೇಷನ್ಸ್ ಒಂದ್ಸರಿ ನೋಡ್ಬಿಟ್ಟು, ಅಂದ್ರೆ ಈಗ ಗ್ರಾಸ್ಗೆ ಸಂಬಂಧಪಟ್ಟು ಇದು ಉಪಯೋಗಿನ ಅಥವಾ ಇದು ಉಪಭೋಗಿನ, ಪರಾವಲಂಬಿನ, ಮಿಶ್ರಹಾರಿನ, ಈ ಮೂರು ಸರಿ ಇದೆಯಾ ಅಂತ ನೋಡ್ಬೇಕು ಎಲ್ಲಾ ಆಪ್ಷನ್ಸ್ ಅಲ್ಲೂ ಅಷ್ಟೇ. ಬಿ ಅಲ್ಲೂ ಅಷ್ಟೇ, ಗ್ರಾಸ್ ಆಪರ್ ಅನ್ನೋದು ಉಪಭೋಗಿ ಆಗತ್ತಾ, ಪರಾವಲಂಬಿ ಆಗತ್ತಾ, ಮಾಂಸಾಹಾರಿ ಆಗತ್ತಾ. ಈ ಫಸ್ಟ್ ಎರಡು ಆಪ್ಷನ್ ಸರಿ ಇದೆ, ಮಾಂಸಾಹಾರಿ ಆಗಲ್ಲ, ಹಾಗಾಗಿ ಇದು ತಪ್ಪು. ಹಾಗೆ ಮೂರನೇದು ಆಪ್ಷನ್ ಅಷ್ಟೇ, ಹಾವು ಅನ್ನೋದು ಉಪಭೋಗಿನೂ ಆಗುತ್ತೆ, ಪರಾವಲಂಬಿನೂ ಆಗುತ್ತೆ, ಮಾಂಸಾಹಾರಿ ಆಗುತ್ತೆ. ಸೊ ಇದು ಸರಿ ಇದೆ. ಡಿ ಆಪ್ಷನ್ ಉಪಭೋಗಿ, ಸ್ವಪೋಷಕ ಮತ್ತು ಮಾಂಸಾಹಾರಿ ಅಂತ ಕೊಟ್ಟಿರೋದ್ರಿಂದ ಸ್ವಪೋಷಕ ಆಗಲ್ಲ, ಆಟೋಟ್ರೋಫ್ ಆಗಲ್ಲ ಇದು ಫ್ರಾಗ್ ಅನ್ನೋದು ಕಪ್ಪೆ, ಹಾಗಾಗಿ ಇದು ತಪ್ಪು. ಸೊ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಎಷ್ಟು ಲೆವೆಲ್ ಅದು ಮಗು ಯೋಚನೆ ಮಾಡ್ಬೇಕಾಗತ್ತೆ. ಈ ರೀತಿಯಾದ ಪ್ರಶ್ನೆಗಳು ನಾವು ಕ್ವಶನ್ ಪೇಪರ್ಸ್ ಅಲ್ಲಿ ನೋಡಬಹುದಾಗಿದೆ. ಸೊ ಒಂದು ವಿನಂತಿಸ್ಕೊಳ್ಳೋದೇನಂದ್ರೆ, ಟೀಚರ್ಸ್ ಅಲ್ಲಿ ನಿಮ್ಮಲ್ಲಿ ಈ ರೀತಿಯಾದ ಕ್ವಶನ್ಸ್ ಏನಾದ್ರು ಆಲ್ರೆಡಿ ಫ್ರೇಮ್ ಮಾಡಿ ಮಕ್ಕಳಲ್ಲಿ ಪ್ರಿಪೇರ್ ಮಾಡ್ತಿದ್ದೀರಾ ಅಂದ್ರೆ ಅದು ನಮ್ಮ ಗ್ರೂಪ್ ಅಲ್ಲೂ ಕೂಡ ಶೇರ್ ಮಾಡಬಹುದಾಗಿದೆ. ಸೊ ಬೇರೆ ಎಲ್ಲಾ ಶಿಕ್ಷಕರಿಗೂ ಕೂಡ ಇದು ಹಾಗಾಗತ್ತೆ. ಹಾಗೆ ಅಭ್ಯಾಸವನ್ನ ಕೂಡ ಮಕ್ಕಳಲ್ಲಿ ಮಾಡಿಸಬಹುದಾಗಿದೆ. ಸೊ ಭಾಗವಹಿಸಿದ ತಮ್ಮೆಲ್ಲರಿಗೂ ಕೂಡ ಡಯಟ್ ಪರವಾಗಿ ಹಾಗೂ ಕೇರಿಂಗ್ ವಿತ್ ಕಲರ್ಸ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.